ಡಿಯರ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಆಗಸ್ಟ್ 2 ಮತ್ತು 3ನೇ ತಾರೀಕಿನ ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಆಸ್ ಯೂಶುವಲ್ ನಾನು ಮೊದಲ ಸೆಕ್ಷನ್ ಅಲ್ಲಿ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಅನ್ನ ತಗೊಂಡಿದ್ದೇನೆ. ಸೊ ಮೊದಲ ಅಪ್ಡೇಟ್ ಬಂದು ಟ್ಯಾಕ್ಸ್ ಡೆವಲ್ಯೂಷನ್ ಅಂದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬರ್ತಕ್ಕಂಥ ಒಂದು ತೆರಿಗೆ ಹಂಚಿಕೆ ಈಗ ಬಿಡುಗಡೆ ಆಗಿರುತ್ತೆ. ಸೊ ಅದು ಮೊತ್ತ ಎಷ್ಟು ಅದು ನನಗೆ ಗೊತ್ತಿರಬೇಕಾಗಿರುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ 16th ಫಿನಾನ್ಸ್ ಕಮಿಷನ್ ಹಣಕಾಸು ಆಯೋಗ ಹೈ ಈಲ್ಡಿಂಗ್ ಥೀಮ್ ಆಗಿರುತ್ತೆ. ಸೊ ಅನೇಕ ಪರೀಕ್ಷೆಗಳಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಸ್ಟ್ಯಾಟಿಕ್ ಪಾರ್ಟ್ ಅನ್ನ ಅರ್ಥ ಮಾಡಿಕೊಂಡು ನಂತರ ಜನರಲ್ ಸ್ಟಡೀಸ್ ನಮ್ಮ ಎಕಾನಮಿ ಏನಿರುತ್ತೆ, ಸೊ ಹಣಕಾಸು ಆಯೋಗದ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಬೇಸಿಕ್ಸ್ ಅನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಹಾಗಿದ್ರೆ ನಮ್ಮ ಕರ್ನಾಟಕಕ್ಕೆ 4,504 ಕೋಟಿಗಳಷ್ಟು ಹಣ ಕೇಂದ್ರ ಸರ್ಕಾರದಿಂದ ಈಗ ತೆರಿಗೆ ಹಂಚಿನ ಭಾಗವಾಗಿ ನಮಗೆ ಬಿಡುಗಡೆ ಆಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ಸೆಂಟ್ರಲ್ ಟ್ಯಾಕ್ಸಸ್ ಅನ್ನ ಡೆವಲ್ಯೂಟ್ ಮಾಡಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ ಉತ್ತರ ಪ್ರದೇಶ್ ಇಸ್ ಇನ್ ದಿ ಫಸ್ಟ್ ಪೊಸಿಷನ್. 19,208 ಕೋಟಿಗಳನ್ನ ಉತ್ತರ ಪ್ರದೇಶಕ್ಕೆ ಕೇಂದ್ರ ಸರ್ಕಾರದಿಂದ ತೆರಿಗೆ ಪಾಲಾಗಿ ನೀಡಲಾಗಿರುತ್ತೆ. ಇಲ್ಲಿ ನೋಡಿ, ಎಲ್ಲಾ ರಾಜ್ಯಗಳಿಗೆ ಈಕ್ವಲ್ ಅಮೌಂಟ್ ಆಫ್ ಟ್ಯಾಕ್ಸ್ ಡೆವಲ್ಯೂಷನ್ ಮಾಡೋದಿಲ್ಲ. ಸೊ ಅದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ. ಯಾವ್ಯಾವ ಪ್ಯಾರಾಮೀಟರ್ಸ್ ಅನ್ನ 16th ಫಿನಾನ್ಸ್ ಕಮಿಷನ್ ಕನ್ಸಿಡರ್ ಮಾಡಿದೆ, ಸೊ ಅದನ್ನು ಕೂಡ ನಾನು ಮುಂದೆ ಡಿಸ್ಕಸ್ ಮಾಡ್ತೇನೆ. ಬಟ್ ಸದ್ಯಕ್ಕೆ ಯಾವ ರಾಜ್ಯಗಳು ಯಾವ ಪೊಸಿಷನ್ ಅಲ್ಲಿ ಇದೆ, ಟಾಪ್ 10 ಸ್ಟೇಟ್ಸ್ ಯಾವ್ದು ಅನ್ನೋದನ್ನ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡೋಣ. ಸೊ ಮೊದಲನೇ ಸ್ಥಾನದಲ್ಲಿ ಉತ್ತರ ಪ್ರದೇಶ ಇದೆ, ಎರಡನೇ ಸ್ಥಾನದಲ್ಲಿ ಬಿಹಾರ 10,845 crores, ಮೂರನೇ ಸ್ಥಾನದಲ್ಲಿ ಮಧ್ಯಪ್ರದೇಶ 8,000 ಚೇಂಜ್ ಕ್ರೋರ್ಸ್, ಫೋರ್ತ್ ಪ್ಲೇಸ್ ಅಲ್ಲಿ ವೆಸ್ಟ್ ಬೆಂಗಾಲ್ ಸರಿಸುಮಾರು 8,000 ಕೋಟಿ, ಐದನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 6, ರಾಜಸ್ಥಾನ 7. ಇಲ್ಲಿಂದ ಸೌತ್ ಸ್ಟೇಟ್ ಸ್ಟಾರ್ಟ್ ಆಗುತ್ತೆ. ಸೌತ್ ಅಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಡೆವಲ್ಯೂಷನ್ ಆಗಿರ್ತಕ್ಕಂಥದ್ದು ಆಂಧ್ರ ಪ್ರದೇಶಕ್ಕೆ. ಅದಾದ ನಂತರ 8ನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಬರುತ್ತೆ. ಸೊ ದೋ ವಿ ಆರ್ ಸೆಕೆಂಡ್ ಹೈಯೆಸ್ಟ್ GST ಪೇಯರ್ಸ್ ಇನ್ ದ ಕಂಟ್ರಿ. ಸೊ ನಾವು ಟ್ಯಾಕ್ಸ್ ನಮ್ಗೆ ವಾಪಸ್ ತೆರಿಗೆ ಏನ್ ಬರುತ್ತೆ ಅದರಲ್ಲಿ ನಾವು 8ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ 9th ಪ್ಲೇಸ್ ಅಲ್ಲಿ ತಮಿಳುನಾಡು ಇದೆ ಮತ್ತು 10th ಪ್ಲೇಸ್ ಅಲ್ಲಿ ಗುಜರಾತ್ ಅನ್ನ ನಾವು ನೋಡಬಹುದಾಗಿರುತ್ತೆ. ನೋಡಿ, ಟಾಪ್ ಮೋಸ್ಟ್ ಸ್ಟೇಟ್ಗೂ ನಮ್ಮ ಕರ್ನಾಟಕಕ್ಕೂ ನಾವು ಹೋಲಿಕೆ ಮಾಡಿಕೊಂಡಾಗ 19,000 ಕೋಟಿಯನ್ನ ಉತ್ತರ ಪ್ರದೇಶಕ್ಕೆ ಕೊಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬರ್ತಾ ಇರ್ತಕ್ಕಂಥದ್ದು 4,000 ಕೋಟಿ ಮಾತ್ರ. ಸೊ ಈ ಡಿಫ್ರೆನ್ಸ್ ಯಾಕಿದೆ ಅನ್ನೋದನ್ನ ಕೂಡ ನಾವು ಮುಂದೆ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಒಟ್ಟು 1,09,019 ಕೋಟಿಯನ್ನ ಅಕ್ರಾಸ್ ದ ಸ್ಟೇಟ್ಸ್ ಈಗ ಹಂಚಿಕೆ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನಮ್ಮ ಕರ್ನಾಟಕಕ್ಕೆ ಬಂದಿರತಕ್ಕಂತ ಹಂಚಿಕೆ ನೆನ್ಪಿಟ್ಕೊಳ್ಳಿ, 4,504 ಕೋಟಿಗಳಷ್ಟು ಹಣವನ್ನ ಮಂಜೂರು ಮಾಡಲಿರ್ತಾರೆ ಅಥವಾ ಕರ್ನಾಟಕಕ್ಕೆ ಟ್ಯಾಕ್ಸ್ ಡೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಇದು ಯಾವ ರೆಕಮೆಂಡೇಶನ್ಸ್ ನ ಮೇಲೆ ಅಂದ್ರೆ 16th ಫಿನಾನ್ಸ್ ಕಮಿಷನ್ ಅಥವಾ 16ನೇ ಹಣಕಾಸಿನ ಆಯೋಗದ ಶಿಫಾರಸುಗಳ ಮೇರೆಗೆ ಈ ಒಂದು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಒಟ್ಟು ಹಣ ಟೋಟಲ್ ಅಕ್ರಾಸ್ ಸ್ಟೇಟ್ಸ್ ಇನ್ ಇಂಡಿಯಾ 1,01.09 ಲಕ್ಷ ಕೋಟಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಕ್ರಾಸ್ 28 ಸ್ಟೇಟ್ಸ್ ಇನ್ ಇಂಡಿಯಾ. ಸೊ ವಿಚ್ ಇಸ್ ಸ್ಕೆಡ್ಯೂಲ್ಡ್ ಟು ಬಿ ರಿಲೀಸ್ಡ್ ಆನ್ ಆಗಸ್ಟ್ 10ಕ್ಕೆ. ಸೊ ಈ ಒಂದು ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಇದನ್ನ ನಾವು ಡೆವಲ್ಯೂಷನ್ ಸ್ಟ್ರಕ್ಚರ್ ಅಂತ ಕರೀತೀವಿ. ಅಂದ್ರೆ ವಿಕೇಂದ್ರೀಕರಣ, ರಾಜ್ಯಗಳ ಒಂದು ಖರ್ಚು ವೆಚ್ಚವನ್ನ ರಾಜ್ಯಗಳೇ ನಿಭಾಯಿಸುವ ಕಾರಣದಿಂದ ಸೊ ಈ ಒಂದು ಟ್ಯಾಕ್ಸಸ್ ಅನ್ನ ನೀಡಲಾಗುತ್ತೆ. ಹಾಗಿದ್ರೆ ಎಷ್ಟು ಪರ್ಸೆಂಟೇಜ್ ಟ್ಯಾಕ್ಸ್ ಅನ್ನ, ಇವಾಗ ಸಪೋಸ್ 100% ಆಫ್ ದಿ ಟ್ಯಾಕ್ಸ್ ಅನ್ನ ಅಕ್ರಾಸ್ ಇಂಡಿಯಾ ಅಂದ್ರೆ ಭಾರತ ದೇಶದಾದ್ಯಂತ ಕೇಂದ್ರ ಸರ್ಕಾರ ಏನ್ ಕಲೆಕ್ಟ್ ಮಾಡುತ್ತೆ ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಅನ್ನ ಮತ್ತೆ ವಾಪಸ್ ಕೊಡ್ತಾ ಇದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ 41% ಆಫ್ ದಿ ಸೆಂಟ್ರಲ್ ಟ್ಯಾಕ್ಸಸ್ ಕಲೆಕ್ಷನ್ಸ್ ಇನ್ ಅ ಫಿನಾನ್ಷಿಯಲ್ ಇಯರ್. ಅಂದ್ರೆ ಒಂದು ಆರ್ಥಿಕ ಅಥವಾ ಹಣಕಾಸು ವರ್ಷದಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥ ಒಂದು ತೆರಿಗೆ ಏನಿರುತ್ತೆ ಅದರಲ್ಲಿ 41% ಅನ್ನ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಸ್ಟೇಟ್ಸ್ ಇನ್ 14 ಇನ್ಸ್ಟಾಲ್ಮೆಂಟ್ಸ್. ಅಂದ್ರೆ 14 ಕಂತುಗಳಲ್ಲಿ ಎಲ್ಲಾ ರಾಜ್ಯಗಳಿಗೆ 41% ಹಣವನ್ನ ಬಿಡುಗಡೆ ಮಾಡಲಾಗುತ್ತೆ. ಇನ್ನ 69% ಹಣವನ್ನ ಈ ಒಂದು 69% ಹಣವನ್ನ 59% ಹಣವನ್ನ ಕೇಂದ್ರ ಸರ್ಕಾರ ತನ್ನ ಒಂದು ಎಕ್ಸ್ಪೆನ್ಸಸ್ ಗಳಿಗೆ ಖರ್ಚು ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಪರ್ಸೆಂಟೇಜ್ ಕೂಡ ಎಷ್ಟು ಪರ್ಸೆಂಟೇಜ್ ಡೆವಲ್ಯೂಟ್ ಆಗಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು ಟ್ಯಾಕ್ಸ್ ಅನ್ನ ಕ್ಯಾಲ್ಕುಲೇಟೆಡ್ ಮಾಡೋದು ಹೇಗೆ, ಯಾವ ಬೇಸಿಸ್ ಮೇಲೆ ಸೊ ಈ ಒಂದು ತೆರಿಗೆ ಹಂಚಿಕೆಯನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ, ಸೊ ನಾವು ಲೆಟ್ ಅಸ್ ಕಂಪೇರ್ ಬಿಟ್ವೀನ್ 15th ಫಿನಾನ್ಸ್ ಕಮಿಷನ್ ಪ್ಯಾರಾಮೀಟರ್ಸ್ ಮತ್ತೆ 16th ಫಿನಾನ್ಸ್ ಕಮಿಷನ್ ಪ್ಯಾರಾಮೀಟರ್ಸ್
ಪ್ಯಾರಾಮೀಟರ್ಸ್ ಎರಡನ್ನು ನಾವು ಹೋಲಿಕೆ ಮಾಡೋಣ. 15ನೇ ಹಣಕಾಸು ಆಯೋಗ 2021ರಿಂದ 26ರವರೆಗೆ ಶಿಫಾರಸುಗಳನ್ನ ಮಾಡಿರುತ್ತೆ. ಸೊ ಪ್ರಸ್ತುತವಾಗಿರ್ತಕ್ಕಂಥ 16ನೇ ಹಣಕಾಸು ಆಯೋಗ 2026ರಿಂದ 31 ಅಂದ್ರೆ 2031ರವರೆಗೆ ತನ್ನ ಶಿಫಾರಸುಗಳನ್ನ ಮಾಡಲಿದೆ. ಹಾಗಿದ್ರೆ ಸೊ ಇವರಿಬ್ಬರ ನಡುವೆ ಅಂದ್ರೆ ಈ ಎರಡು ಕಮಿಷನ್ಗಳ ನಡುವೆ ಈ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ನ ಕ್ಯಾಲ್ಕುಲೇಷನ್ ಅಲ್ಲಿ ಇರ್ತಕ್ಕಂಥ ವ್ಯತ್ಯಾಸಗಳೇನು ಅಂತ ನಾವು ಗಮನಿಸೋದಾದ್ರೆ, ಸೊ ಮೊದಲನೇದನ್ನ ನಾವು ಇನ್ಕಮ್ ಡಿಸ್ಟೆನ್ಸ್ ಅಂತ ಕರಿತೇವೆ. ಇನ್ಕಮ್ ಡಿಸ್ಟೆನ್ಸ್ ಅಂದ್ರೆ ಆದಾಯದ ವ್ಯತ್ಯಾಸ ಅಂತ ಹೇಳ್ತೇವೆ ಕನ್ನಡದಲ್ಲಿ. ಆದಾಯದ ವ್ಯತ್ಯಾಸ ಅಂದ್ರೆ ಯಾವ ಸ್ಟೇಟ್ ನ ಪರ್ ಕ್ಯಾಪಿಟಾ ಇನ್ಕಮ್ ಹೈಯೆಸ್ಟ್ ಇರುತ್ತೆ, ಸೊ ಆ ಲೋಯೆಸ್ಟ್ ಏನಿರುತ್ತೆ ಅವೆರಡರ ನಡುವೆ ಒಂದು ಗ್ಯಾಪ್ ಏನಿರುತ್ತೆ, ಅಂದ್ರೆ ಹೈಯೆಸ್ಟ್ ಇರ್ತಕ್ಕಂಥ ಪರ್ ಕ್ಯಾಪಿಟಾ ಇನ್ಕಮ್ ಸ್ಟೇಟ್ಗೂ ಯಾವ ರಾಜ್ಯಕ್ಕೆ ಅವರು ಟ್ಯಾಕ್ಸ್ ಅನ್ನ ಕೊಡಬೇಕು ಆ ರಾಜ್ಯದ ಪರ್ ಕ್ಯಾಪಿಟಾ ಇನ್ಕಮ್ ಡಿಫರೆನ್ಸ್ ಏನಿದೆ, ಆ ಡಿಫರೆನ್ಸ್ಗೆ ಎಷ್ಟು ವೇಟೇಜ್ ಅನ್ನ ಕೊಡ್ಲಾಗ್ತಾ ಇತ್ತು ಅಂದ್ರೆ ಮುಂಚೆ 45% ವೇಟ್ ಅನ್ನ 15th ಫಿನಾನ್ಸ್ ಕಮಿಷನ್ ಅಲ್ಲಿ ಕೊಡ್ತಾ ಇತ್ತು. ಸೊ ಈಗ 42.5% ವೇಟೇಜ್ ಅನ್ನ ಸೊ ಈ ಒಂದು ಇನ್ಕಮ್ ಡಿಸ್ಟೆನ್ಸ್ಗೆ ಕೊಡ್ಲಾಗುತ್ತೆ. ಎರಡನೇದು ಪಾಪ್ಯುಲೇಷನ್. 2011ನೇ ಒಂದು ಸೆನ್ಸಸ್ ಅಥವಾ ಜನಗಣತಿ ಏನಾಗಿರುತ್ತೆ, ಆ ಒಂದು ಪಾಪ್ಯುಲೇಷನ್ ಅನ್ನ ಎಷ್ಟು ಪರ್ಸೆಂಟೇಜ್ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಸೊ 15% ಅನ್ನ 15th ಫಿನಾನ್ಸ್ ಕಮಿಷನ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಾಗ್ತಾ ಇತ್ತು. ಸೊ 17.5% ವೇಟ್ ಅನ್ನ ಈಗ 16th ಫಿನಾನ್ಸ್ ಕಮಿಷನ್ ನ ಅಡಿಯಲ್ಲಿ ನೀಡಲಾಗುತ್ತೆ. ಇನ್ನು ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್. ಏನ್ ಡೆಮೋಗ್ರಫಿಕ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರಾಜ್ಯ ಪಾಪ್ಯುಲೇಷನ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿ ಯಶಸ್ವಿ ಆಗಿರುತ್ತೆ, ಆ ರೀತಿಯ ಪ್ಯಾರಾಮೀಟರ್ಸ್ಗೆ ಎಷ್ಟು ವೇಟೇಜ್ ಅನ್ನ ಕೊಡ್ಲಾಗ್ತಾ ಇತ್ತು ಅಂದ್ರೆ 12.5 ಇದ್ದಿದ್ದನ್ನ ಈಗ 10%ಗೆ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಏರಿಯಾ, ಅಂದ್ರೆ ಆ ಒಂದು ರಾಜ್ಯದ ವಿಸ್ತೀರ್ಣ. ಆಬ್ವಿಯಸ್ಲಿ ರಾಜ್ಯದ ವಿಸ್ತೀರ್ಣ ಹೆಚ್ಚಾದಷ್ಟು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕೂಡ ಹೆಚ್ಚಾಗುತ್ತೆ. ಸೊ ಇದಕ್ಕೆ ವೇಟೇಜ್ ಎಷ್ಟು ಕೊಟ್ಟಿರ್ತಾರೆ ಅಂದ್ರೆ ಮುಂಚೆ 15% ಇತ್ತು, ಅದನ್ನ ಈಗ 10%ಗೆ ರೆಡ್ಯೂಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ ಮೇಲೆ ಫಾರೆಸ್ಟ್, ಆ ರಾಜ್ಯದಲ್ಲಿರ್ತಕ್ಕಂಥ ಅರಣ್ಯ ವ್ಯಾಪ್ತಿ, ಯಾಕಂದ್ರೆ ಅರಣ್ಯ ವ್ಯಾಪ್ತಿ ಇದ್ದಷ್ಟು ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಹೆಚ್ಚಿನ ಹಣವನ್ನ ನಾವು ಸ್ಪೆಂಡ್ ಮಾಡ್ಬೇಕಾಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ 10% ವೇಟ್ ಅನ್ನ ಮುಂಚೆ ತಗೊಳ್ತಾ ಇದ್ರು, ಈಗಲೂ ಕೂಡ 10% ಆಫ್ ದಿ ವೇಟೇಜ್ ಅನ್ನ 16th ಫಿನಾನ್ಸ್ ಕಮಿಷನ್ ಅಲ್ಲೂ ಕೂಡ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಅದಾದ್ಮೇಲೆ ಟ್ಯಾಕ್ಸ್ ಅಂಡ್ ಫಿಸ್ಕಲ್ ಎಫರ್ಟ್ಸ್, ಅಂದ್ರೆ ತೆರಿಗೆ ಮತ್ತು ವಿತ್ತೀಯ ಪ್ರಯತ್ನಗಳು ಅಂತ ಹೇಳ್ತೇವೆ. ಅಂದ್ರೆ ಆ ಒಂದು ರಾಜ್ಯದ ಸ್ವಂತ ತೆರಿಗೆಗಳನ್ನ ಎಷ್ಟು ಡಿಸಿಪ್ಲಿನ್ಡ್ ಆಗಿ ಶಿಸ್ತುಬದ್ಧವಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಆ ರಾಜ್ಯ ಎಷ್ಟು ಸಾಲಗಳನ್ನ ಪಡಿತಾ ಇದೆ, ಇದನ್ನ ಯಾರು ಸುಸಜ್ಜಿತವಾಗಿ ನಿರ್ವಹಣೆ ಮಾಡ್ತಾರೆ. ಸೊ ಅದಕ್ಕೆ 15th ಫಿನಾನ್ಸ್ ಕಮಿಷನ್ ಅಲ್ಲಿ 2.5% ಅಷ್ಟು ವೇಟೇಜ್ ಅನ್ನ ತಗೊಳ್ತಾ ಇದ್ರು, ಬಟ್ 16th ಫಿನಾನ್ಸ್ ಕಮಿಷನ್ ಅಲ್ಲಿ ಆ ಒಂದು ಪ್ಯಾರಾಮೀಟರ್ ಅನ್ನ ಕ್ಯಾನ್ಸಲ್ ಮಾಡಲಾಗಿರುತ್ತೆ. ಅದಾದ್ಮೇಲೆ ಕಾಂಟ್ರಿಬ್ಯೂಷನ್ ಟು GDP, ನಮ್ಮ ಭಾರತ ದೇಶದ GDPಗೆ ಎಷ್ಟು ಕೊಡುಗೆಯನ್ನ ಆ ಪ್ರತ್ಯೇಕ ರಾಜ್ಯಗಳು ನೀಡ್ತಾ ಇದ್ದಾವೆ. 15th ಫಿನಾನ್ಸ್ ಕಮಿಷನ್ ಅಲ್ಲಿ ಆ ಒಂದು ಪ್ಯಾರಾಮೀಟರ್ ಇರಲಿಲ್ಲ. ಸೊ ಈಗ 10% ವೇಟೇಜ್ ಅನ್ನ ನಮ್ಮ GDP ಕಾಂಟ್ರಿಬ್ಯೂಷನ್ ಗೆ ನೀಡಲಾಗುತ್ತೆ. ಸೊ ಈ ಒಂದು ಅಂಶಗಳ ಮೇಲೆ ಯಾವ ರಾಜ್ಯಕ್ಕೆ ಎಷ್ಟು ಟ್ಯಾಕ್ಸ್ ಅನ್ನ ಡೆವಲ್ಯೂಟ್ ಮಾಡಬೇಕಾಗಿರುತ್ತೆ ಅಂತಕ್ಕಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಒಂದು ವಿಧಾನವನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾನು ಏನೇನು ಡೆಫಿನೇಷನ್ಸ್ ಹೇಳಿದ್ದೇನೆ ಅದೆಲ್ಲ ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೇನೆ. ಸೊ ನಿಮ್ಗೆ ಅವಶ್ಯಕತೆ ಇದ್ದರೆ ಅದನ್ನ ನೋಟ್ಸ್ ಮಾಡ್ಕೊಳ್ಬೋದಾಗಿರುತ್ತೆ. ನೆಕ್ಸ್ಟ್ ನೌ ಲೆಟ್ ಅಸ್ ಕಮ್ ಟು ದಿ ಸಬ್ಜೆಕ್ಟ್. ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗದ ಬಗ್ಗೆ ಜನರಲ್ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋಣ. ನಮ್ಮ ಭಾರತ ದೇಶದ ಸಂವಿಧಾನದಲ್ಲಿ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಯಾವ ಸ್ಟೇಟ್ಮೆಂಟ್ ಅನ್ನ ಬರ್ತಿರ್ತಾರೆ ಅಂದ್ರೆ ದ ಫಿನಾನ್ಸ್ ಕಮಿಷನ್ ಇಸ್ ದ ಬ್ಯಾಲೆನ್ಸಿಂಗ್ ವೀಲ್ ಆಫ್ ಫಿಸ್ಕಲ್ ಫೆಡರಲಿಸಮ್ ಇನ್ ಇಂಡಿಯಾ. ಅಂದ್ರೆ ನಮ್ಮ ಭಾರತ ದೇಶ ಅಂತಕ್ಕಂಥದ್ದು ಒಂದು ಒಕ್ಕೂಟ ವ್ಯವಸ್ಥೆ ಆಗಿರುತ್ತೆ. ಸೊ ಈ ಒಂದು ಫಿನಾನ್ಸ್ ಕಮಿಷನ್ ಅಥವಾ ಹಣಕಾಸು ಆಯೋಗ ಏನಿದೆ, ಸೊ ಇದು ಈ ಒಂದು ಆರ್ಥಿಕತೆಯನ್ನ ಸಮದೂಗಿಸುವ ಅಥವಾ ಸಮತೋಲನ ಮಾಡ್ತಕ್ಕಂಥ ಒಂದು ಚಕ್ರ ಅಂತ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮೆನ್ಷನ್ ಮಾಡಲಾಗಿರುತ್ತೆ. ಹಾಗಿದ್ರೆ ಈ ಫಿನಾನ್ಸ್ ಕಮಿಷನ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದು ಅಥವಾ ಅಪಾಯಿಂಟ್ ಮಾಡ್ತಕ್ಕಂಥದ್ದು ಯಾವ ವಿಧಿಯ ಅಡಿಯಲ್ಲಿ ಬರುತ್ತಂದ್ರೆ ಆರ್ಟಿಕಲ್ 280 ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಇದು ಪಾರ್ಟ್ 12 ಅಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ಭಾಗ 12ರ ಒಂದು ಭಾಗವಾಗಿ ನಾವು ಫಿನಾನ್ಸ್ ಕಮಿಷನ್ ಅನ್ನು ನೋಡಬಹುದಾಗಿರುತ್ತೆ. ಸೊ ಇದು
ಕ್ವಾಸಿ ಜುಡಿಷಿಯಲ್ ಬಾಡಿ ಆಗಿರುತ್ತೆ, ಅಂದ್ರೆ ಅರೆ ನ್ಯಾಯಾಂಗ ಅಂಗವಾಗಿ ಕೂಡ ನಾವು ಫಿನಾನ್ಸ್ ಕಮಿಷನ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ರಚನೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಯಾರು ಕೊಟ್ಟಿರ್ತಾರೆ ಅಂದ್ರೆ ಪ್ರೆಸಿಡೆಂಟ್ ಅಥವಾ ಭಾರತ ದೇಶದ ರಾಷ್ಟ್ರಪತಿಗಳ ಒಂದು ಜವಾಬ್ದಾರಿ ಆಗಿರುತ್ತೆ. ಸೊ ಇದನ್ನ ಕ್ವಿನಿಯಲ್ ಅಂತ ಕರೀತೇವೆ. ಅಥವಾ ಅದಕ್ಕಿಂತ ಮುಂಚೆ ಅಂದ್ರೆ ಪ್ರತಿ 5 ವರ್ಷಗಳಿಗೊಮ್ಮೆ ಅಥವಾ ಅದಕ್ಕಿಂತ ಮುಂಚೆ ಈ ಒಂದು ಫಿನಾನ್ಸ್ ಕಮಿಷನ್ ಅನ್ನ ರಚನೆ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಕೊಡ್ಲಾಗಿರುತ್ತೆ. ಹಾಗಿದ್ರೆ ಫಿನಾನ್ಸ್ ಕಮಿಷನ್ ಅಲ್ಲಿ ಇರ್ತಕ್ಕಂಥ ಮೆಂಬರ್ ಸದಸ್ಯರು ಯಾರು ಅಂದ್ರೆ ಒಬ್ಬ ಚೇರ್ಮನ್ ಇರ್ತಾರೆ, ಒಬ್ಬ ಅಧ್ಯಕ್ಷರು ಇರ್ತಾರೆ, 4 ಜನ ಮೆಂಬರ್ಸ್ ಇರ್ತಾರೆ. ಸೊ ಇನ್ಕ್ಲೂಡಿಂಗ್ ಆನ್ ಹೈಕೋರ್ಟ್ ಜಡ್ಜ್ ಅನ್ನ ಕೂಡ ಸೊ ಈ ಒಂದು ಮೆಂಬರ್ಸ್ ಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವ್ರನ್ನ ನಾನು ಮುಂಚೆನೆ ಹೇಳ್ದಾಗೆ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್, ರಾಷ್ಟ್ರಪತಿಗಳು ಅಪಾಯಿಂಟ್ ಮಾಡ್ತಾರೆ. ಅಥಾರಿಟಿ ಟು ಡಿಸೈಡ್ ಕ್ವಾಲಿಫಿಕೇಶನ್ ಪಾರ್ಲಿಮೆಂಟ್ ಇರುತ್ತೆ, ಅಂದ್ರೆ ಅವರ ಕ್ವಾಲಿಫಿಕೇಶನ್ ಅರ್ಹತೆ ಏನಿರಬೇಕೋ ಅದನ್ನ ಡಿಸೈಡ್ ಮಾಡ್ತಕ್ಕಂಥ ಅಧಿಕಾರವನ್ನ ನಮ್ಮ ಸಂಸತ್ತಿಗೆ ನೀಡಲಾಗಿರುತ್ತೆ. ಸೊ ಅವರ ಟೆನ್ಯೂರ್ ಅಥವಾ ಕಾರ್ಯಾವಧಿ ಆಸ್ ಸ್ಪೆಸಿಫೈಡ್ ಬೈ ದಿ ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಗಳು ಎಷ್ಟು ಕಾರ್ಯಾವಧಿಯನ್ನ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಸೊ ಅಲ್ಲಿವರೆಗೂ ಅವರು ಸೇವೆಯನ್ನ ಸಲ್ಲಿಸಬಹುದಾಗಿರುತ್ತೆ. ಅಂಡ್ ರೀ ಅಪಾಯಿಂಟ್ಮೆಂಟ್ ಅಂದ್ರೆ ಅವರನ್ನ ಮರು ಆಯ್ಕೆ ಮಾಡಬಹುದಾ ಅಂದ್ರೆ ಹೌದು, ಎಲಿಜಿಬಲ್ ಇರ್ತಾರೆ. ಸೊ ಮರು ಆಯ್ಕೆ ಕೂಡ ಮಾಡಬಹುದಾಗಿರುತ್ತೆ. ನಾವು ಈ ಫಿನಾನ್ಸ್ ಕಮಿಷನ್ಗೆ ಇರ್ತಕ್ಕಂಥ ಜವಾಬ್ದಾರಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ನೆಟ್ ಟ್ಯಾಕ್ಸ್ ಪ್ರೊಸೀಡ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಸ್ಟೇಟ್ಸ್. ಆಬ್ವಿಯಸ್ಲಿ ಈ ಟ್ಯಾಕ್ಸ್ ಅನ್ನ ಹಂಚಿಕೆ ಮಾಡೋದು ಹೇಗೆ ಅದನ್ನ ರೆಕಮೆಂಡೇಶನ್ಸ್ ಅನ್ನ ಅವರು ಕೇಂದ್ರ ಸರ್ಕಾರಕ್ಕೆ ನೀಡಬೇಕಾಗಿರುತ್ತೆ. ಗ್ರಾಂಟ್ ಇನ್ ಏಡ್ ಟು ಸ್ಟೇಟ್ಸ್ ಬೈ ಸೆಂಟರ್ ಅಂದ್ರೆ ಅನುದಾನಗಳನ್ನ ಕೊಡ್ತಕ್ಕಂಥದ ಶಿಫಾರಸುಗಳನ್ನ ಮಾಡ್ತಕ್ಕಂಥದ್ದು. ಎವ್ಯಾಲ್ಯೂಯೇಟ್ಸ್ ದಿ ರೈಸ್ ಇನ್ ದಿ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಸ್ಟೇಟ್ ಟು ಅಫಿಕ್ಸ್ ದ ರಿಸೋರ್ಸಸ್ ಆಫ್ ಪಂಚಾಯತ್ಸ್ ಅಂಡ್ ಮುನ್ಸಿಪಾಲಿಟೀಸ್, ಅಂದ್ರೆ ಪಂಚಾಯತ್ಗಳಿಗೆ ಮತ್ತೆ ಮುನ್ಸಿಪಾಲಿಟೀಸ್ ಗಳಿಗೆ ಈ ಸಂಚಿತ ನಿಧಿ ಅನ್ನೋ ಸ್ಟೇಟ್ಸ್ ಗಳ ಸಂಚಿತ ನಿಧಿಯ ಬಗ್ಗೆ ಕೂಡ ಅವರು ಕ್ಯಾಲ್ಕುಲೇಷನ್ ಮಾಡ್ತಕ್ಕಂಥದ್ದು ಫಿನಾನ್ಸ್ ಕಮಿಷನ್ ನ ಒಂದು ಜವಾಬ್ದಾರಿ ಆಗಿರುತ್ತೆ. ಅದರ್ ಫಿನಾನ್ಷಿಯಲ್ ಮ್ಯಾಟರ್ಸ್ ರೆಫರ್ ಟು ಇಟ್ ಬೈ ಪ್ರೆಸಿಡೆಂಟ್, ಅಂದ್ರೆ ರಾಷ್ಟ್ರಪತಿಗಳು ಬೇರೆ ಏನಾದ್ರೂ ಹಣಕಾಸು ವಿಷಯಗಳನ್ನ ಅವರಿಗೆ ಉಲ್ಲೇಖ ಮಾಡಿದ್ರೆ ಸೊ ಅದಕ್ಕೂ ಕೂಡ ಅವರು ಶಿಫಾರಸುಗಳನ್ನ ಕೊಡ್ತಕ್ಕಂಥದ್ದು. ಸೊ ಇಷ್ಟು ಈ ಒಂದು ಫಿನಾನ್ಸ್ ಕಮಿಷನ್ಗೆ ಇರ್ತಕ್ಕಂಥ ಒಂದು ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಫಿನಾನ್ಸ್ ಕಮಿಷನ್ಗೆ ಇರ್ತಕ್ಕಂಥ ಒಂದು ಪವರ್ ಅಥವಾ ಅಥಾರಿಟಿ ಏನು ಅಂದ್ರೆ ನಮ್ಮ ಸಿವಿಲ್ ಕೋರ್ಟ್ ಏನಿರುತ್ತೆ ಸೊ ಅಷ್ಟು ಅಥಾರಿಟಿಯನ್ನ ಈಗ ಈ ಒಂದು ಫಿನಾನ್ಸ್ ಕಮಿಷನ್ ನೀಡಲಾಗಿರುತ್ತೆ. ಸೊ ರೆಕಮೆಂಡೇಶನ್ಸ್ ಆಫ್ ದಿ ಫಿನಾನ್ಸ್ ಕಮಿಷನ್ ಏನಿರುತ್ತೆ ಅದು ಓನ್ಲಿ ಅಡ್ವೈಸರಿ ಆಗಿರುತ್ತೆ, ನಾಟ್ ಬೈಂಡಿಂಗ್ ಆನ್ ದಿ ಗವರ್ನಮೆಂಟ್, ಅಂದ್ರೆ ಅವ್ರು ಕೇವಲ ಸಲಹೆಗಳನ್ನ ಮಾತ್ರ ಕೇಂದ್ರ ಸರ್ಕಾರಕ್ಕೆ ನೀಡಬಹುದಾಗಿರುತ್ತೆ. ಬಟ್ ಅಂತಿಮ ನಿರ್ಧಾರ ಕೇಂದ್ರ ಸರ್ಕಾರನೇ ತೆಗೆದುಕೊಳ್ಬೇಕು. ಸೊ ಇದು ಯಾವುದೇ ರೀತಿಯ ಬೈಂಡಿಂಗ್ ಇರಲ್ಲ, ಅಂದ್ರೆ ಫಿನಾನ್ಸ್ ಕಮಿಷನ್ ಏನ್ ಹೇಳಿರ್ತಾರೋ ಎಕ್ಸಾಕ್ಟ್ಲಿ ಅದನ್ನ ಪಾಲಿಸಲೇಬೇಕು ಅಂತಕ್ಕಂಥ ಯಾವುದೇ ಕಡ್ಡಾಯ ನಿಯಮ ಇರೋದಿಲ್ಲ. ಹಾಗಿದ್ರೆ ಸೊ ಫಸ್ಟ್ ಫಿನಾನ್ಸ್ ಕಮಿಷನ್ ಚೇರ್ಮನ್ ಯಾರು ಅಂತ ಕೇಳ್ತಾರೆ. ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದಾಗ ಕೆ.ಸಿ. ನಿಯೋಗಿ ಅಂತ ಗೊತ್ತಿರಬೇಕಾಗಿರುತ್ತೆ. ಸೆಕೆಂಡ್ ಅಥವಾ ದ್ವಿತೀಯ ಕೆ ಸಂತಾನಂ 15th, ಅಂದ್ರೆ ಇದಕ್ಕಿಂತ ಮುಂಚೆ 16ಕ್ಕಿಂತ ಮುಂಚೆ ಸೊ ಚೇರ್ಮನ್ ಆಗಿದ್ದವರು ಎನ್.ಕೆ. ಸಿಂಗ್, ಮತ್ತೆ ಈಗ ಪ್ರಸ್ತುತವಾಗಿ ಡಾಕ್ಟರ್ ಅರವಿಂದ್ ಪನಗಾರಿ ಅವರು ಈಗ ಪ್ರಸ್ತುತವಾಗಿರ್ತಕ್ಕಂಥ ಫಿನಾನ್ಸ್ ಕಮಿಷನ್ ನ ಅಧ್ಯಕ್ಷರಾಗಿರ್ತಾರೆ. ಅದೇ ರೀತಿ ಸ್ಟೇಟ್ ಫಿನಾನ್ಸ್ ಕಮಿಷನ್ ಕೂಡ ಇರುತ್ತೆ, ಅಂದ್ರೆ ರಾಜ್ಯ ಮಟ್ಟದಲ್ಲೂ ಕೂಡ ಹಣಕಾಸು ಆಯೋಗ ಇರುತ್ತೆ. ಸೊ ಇದನ್ನ ಕಾನ್ಸ್ಟಿಟ್ಯೂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಗವರ್ನರ್ಗೆ ಕೊಟ್ಟಿರ್ತಾರೆ, ರಾಜ್ಯಪಾಲರಿಗೆ ಕೊಟ್ಟಿರ್ತಾರೆ. ಸೊ ಇದು ಕೂಡ ಎವ್ರಿ 5 years, ಪ್ರತಿ 5 ವರ್ಷಗಳಿಗೊಮ್ಮೆ ಇದು ಯಾವ ಆರ್ಟಿಕಲ್ಗೆ ಸಂಬಂಧಪಟ್ಟಿರುತ್ತಂದ್ರೆ ವಿಧಿ 243ಕ್ಕೆ ಸಂಬಂಧಪಟ್ಟಿರುತ್ತೆ. ಸೊ ಇವರು ಪಂಚಾಯತ್ಸ್ ಮತ್ತೆ ಮುನ್ಸಿಪಾಲಿಟೀಸ್ ಏನಿರುತ್ತೆ ಅಂದ್ರೆ ಲೋಕಲ್ ಗವರ್ನೆನ್ಸ್ ಅಂತ ನಾವೇನ್ ಹೇಳ್ತೇವೆ, ಸೊ ಅದರ ಫಿನಾನ್ಷಿಯಲ್ ಪೊಸಿಷನ್ ಅಥವಾ ಹಣಕಾಸಿನ ಪರಿಸ್ಥಿತಿ ಹೇಗಿದೆ ಅದನ್ನ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ಇವರ ಪ್ರಮುಖ ಜವಾಬ್ದಾರಿಯಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ನಮ್ಗೆ ಫಿನಾನ್ಸ್ ಕಮಿಷನ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಈಗ 16th ಫಿನಾನ್ಸ್ ಕಮಿಷನ್ ಬಗ್ಗೆ, ಯಾಕಂದ್ರೆ ಇದು ಪ್ರಸ್ತುತವಾಗಿ ಇರುವ ಕಾರಣದಿಂದ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡಬೇಕಾಗಿರುತ್ತೆ. ಸೊ ಚೇರ್ಮನ್ ಯಾರು ಅಂತ ನಮ್ಗೆ ಗೊತ್ತಾಯ್ತು, ಡಾಕ್ಟರ್ ಅರವಿಂದ್ ಪನಗಾರಿಯಾ. ಇವರು ಫಾರ್ಮರ್ ವೈಸ್ ಚೇರ್ಮನ್ ಆಫ್ ನೀತಿ ಆಯೋಗ. ನೀತಿ ಆಯೋಗ ಏನಿರುತ್ತೆ ಸೊ ಇದರ ಮಾಜಿ ಉಪ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಇದರಲ್ಲಿರ್ತಕ್ಕಂಥ 4 ಜನ ಮೆಂಬರ್ಸ್. ಮೊದಲನೇ ಮೆಂಬರ್ ಯಾರು ಅಂದ್ರೆ ಶ್ರೀ ಅಜಯ್ ನಾರಾಯಣ್ ಜಾ ಅಂತಕ್ಕಂಥವ್ರು ಮೊದಲ ಮೆಂಬರ್ ಆಗಿರ್ತಾರೆ. ಇವರು ಫುಲ್ ಟೈಮ್ ಮೆಂಬರ್ ಆಗಿರ್ತಾರೆ, ಅಂದ್ರೆ ಪೂರ್ಣ ಪ್ರಮಾಣದ ಸದಸ್ಯರಾಗಿರ್ತಾರೆ. ಸೊ ಎರಡನೇ ಸದಸ್ಯರು ಶ್ರೀಮತಿ ಆನಿ ಜಾರ್ಜಿಯಾ ಮ್ಯಾಥ್ಯೂ. ಸೊ ಇವರು ಕೂಡ ಫುಲ್ ಟೈಮ್ ಮೆಂಬರ್ ಆಗಿರ್ತಾರೆ.
ಥರ್ಡ್ ಪರ್ಸನ್ ಇಸ್ ಡಾಕ್ಟರ್ ನಿರಂಜನ್ ರಾಜ್ಯಾಧ್ಯಕ್ಷ, ಫುಲ್ ಟೈಮ್ ಮೆಂಬರ್ ಆಗಿರ್ತಾರೆ. 4ನೇವರು ಡಾಕ್ಟರ್ ಸೌಮ್ಯ ಕಂಠಿ ಘೋಷ್ ಆಗಿರ್ತಾರೆ. ಇವರು ಪಾರ್ಟ್ ಟೈಮ್ ಮೆಂಬರ್ ಆಗಿ ಈ ಒಂದು ಫಿನಾನ್ಸ್ ಕಮಿಷನ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ರಿಪೋರ್ಟ್ ಅನ್ನ ಅವರು ಪಾರ್ಲಿಮೆಂಟ್ ಅಲ್ಲಿ ಟೇಬಲ್ ಮಾಡಿರ್ತಕ್ಕಂಥದ್ದು 1ನೇ ಫೆಬ್ರವರಿ 2026ರಲ್ಲಿ. ಈ ಒಂದು ಫಿನಾನ್ಸ್ ಕಮಿಷನ್ ನ ಅವಧಿಯನ್ನ ಕೇಳ್ತಾರೆ ನಮ್ಗೆ ಪರೀಕ್ಷೆಯಲ್ಲಿ 2026-27ರಿಂದ 2030-31ರವರೆಗೆ. ಸೊ ಈ ಒಂದು ಹಣಕಾಸು ಆಯೋಗ ತನ್ನ ಶಿಫಾರಸುಗಳನ್ನ ಸರ್ಕಾರಕ್ಕೆ ನೀಡ್ತಕ್ಕಂಥದ್ದು. ಸೊ ಇಷ್ಟು ನಮ್ಗೆ 16th ಫಿನಾನ್ಸ್ ಕಮಿಷನ್ ಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ರೀಸೆಂಟ್ ಲಾಸ್ಟ್ 5 years ಚೇರ್ಮನ್ಸ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಪ್ರಸ್ತುತ ಚೇರ್ಮನ್ ನಮಗೆ ಗೊತ್ತಾಯ್ತು, 15th ಕೂಡ ಆಲ್ರೆಡಿ ಹೇಳಿದ್ದೇನೆ. 14th ಬಂದಾಗ ಡಾಕ್ಟರ್ YV ರೆಡ್ಡಿ, ಇದು 2015ರಿಂದ 2020ರವರೆಗೆ ಶಿಫಾರಸುಗಳನ್ನ ನೀಡಿತ್ತು. ಅದಾದ್ಮೇಲೆ 13ನೇ ಹಣಕಾಸು ಆಯೋಗ ಡಾಕ್ಟರ್ ವಿಜಯ್ ಎಲ್ ಕೇಲ್ಕರ್. ಸೊ ಅದಾದ್ಮೇಲೆ 12th ಫಿನಾನ್ಸ್ ಕಮಿಷನ್ ಸಿ ರಂಗರಾಜನ್. ಸೊ ಇವರು ಚೇರ್ಮನ್ ಆಗಿರ್ತಾರೆ. ಸೊ ಇಷ್ಟು ನಮಗೆ ಫಿನಾನ್ಸ್ ಕಮಿಷನ್ ಗೆ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಸೆಕೆಂಡ್ ಅಪ್ಡೇಟ್. ವರಾಹಿ ಪಂಪ್ಡ್ ಸ್ಟೋರೇಜ್, ವರಾಹಿ ನದಿ ನಮ್ಮ ಕರ್ನಾಟಕದಲ್ಲಿ ಏನಿರುತ್ತೆ, ಸೊ ಇದರ ಪಂಪ್ಡ್ ಸ್ಟೋರೇಜ್ ಏನಿರುತ್ತೆ, ನೀರನ್ನ ಸಂಗ್ರಹ ಮಾಡ್ತಕ್ಕಂಥ ಒಂದು ಯೋಜನೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಸೊ ಈ ಒಂದು ವರಾಹಿ ಪಂಪ್ಡ್ ಸ್ಟೋರೇಜ್ ಅಂತಕ್ಕಂಥದ್ದು ಉಡುಪಿ ಮತ್ತು ಶಿವಮೊಗ್ಗಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಏನ್ ಅಪ್ಡೇಟ್ ಇದೆ ಅಂತ ನಾವಿಲ್ಲಿ ನೋಡೋದಾದ್ರೆ, ಪ್ರಪೋಸಲ್ ಸಬ್ಮಿಟೆಡ್, ಈಗ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ. ಏನಕ್ಕೆ ಪ್ರಸ್ತಾವನೆ? ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಥವಾ KPCL ಅಂತ ಕರಿತೇವೆ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಇದನ್ನ KPCL ಅಂತ ಕರಿತೇವೆ. ಸೊ ಇವರು ಈಗ ಈ ಒಂದು ಪ್ರಾಜೆಕ್ಟ್ ಗೆ ಸರ್ವೆ ಮಾಡ್ಲಿಕ್ಕೆ ಯೂನಿಯನ್ ಫಾರೆಸ್ಟ್ ಮಿನಿಸ್ಟ್ರಿಗೆ ಪ್ರಪೋಸಲ್ ಅನ್ನ ಸಬ್ಮಿಟ್ ಮಾಡಿರ್ತಾರೆ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ವರಾಹ ಪಂಪ್ಡ್ ಸ್ಟೋರೇಜ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದು 2500 ಮೆಗಾವ್ಯಾಟ್ಸ್ ಅಷ್ಟು ಪವರ್ ಅನ್ನ ಜನರೇಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ಹೊಂದಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಲೊಕೇಶನ್ ಏನು ಅಂದ್ರೆ ವೆಸ್ಟರ್ನ್ ಘಾಟ್ಸ್ ಅಥವಾ ಪಶ್ಚಿಮ ಘಟ್ಟಗಳ ಭಾಗದಲ್ಲಿ ಬರುತ್ತೆ. ಸೊ ಇಲ್ಲಿರ್ತಕ್ಕಂಥ ಮೂಕಾಂಬಿಕಾ ಮತ್ತು ಸೋಮೇಶ್ವರ ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಅಂತ ಇರುತ್ತೆ. ಮೂಕಾಂಬಿಕಾ ಮತ್ತೆ ಸೋಮೇಶ್ವರ ವನ್ಯಜೀವಿ ಅಭಯಾರಣ್ಯಗಳ ಭಾಗದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಅವರು ಡೆವಲಪ್ ಮಾಡ್ಬೇಕಾಗಿರುತ್ತೆ. ಸೊ ಇದಕ್ಕೆ 319 ಫಾರೆಸ್ಟ್ ಲ್ಯಾಂಡ್ ಬೇಕಾಗಿರುತ್ತೆ, ಅಂದ್ರೆ 319 ಹೆಕ್ಟೇರ್ಸ್ ಗಳಷ್ಟು ಅರಣ್ಯದ ಭೂಭಾಗ ಬೇಕಾಗಿರುತ್ತೆ. 27 ಹೆಕ್ಟೇರ್ಸ್ ಗಳಷ್ಟು ರೆವಿನ್ಯೂ ಲ್ಯಾಂಡ್ ಅನ್ನ ಈ ಒಂದು ಪ್ರಾಜೆಕ್ಟ್ ಗೆ ಅವರು ಯೂಸ್ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ನಿನ್ನೆನೆ ನಾವು ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ನೋಡಿದ್ದೀವಿ. ಸೊ ಅದರಲ್ಲಿ ಭಾರತ ರಾಷ್ಟ್ರ 178 ರಾಷ್ಟ್ರಗಳಲ್ಲಿ 177ನೇ ಸ್ಥಾನದಲ್ಲಿದೆ. ಸೊ ಏನಕ್ಕೆ ಅಂದ್ರೆ ಇಲ್ಲೇ ಗೊತ್ತಾಗುತ್ತೆ. ಸೊ ಮೋಸ್ಟ್ ಆಫ್ ದಿ ಪ್ರಾಜೆಕ್ಟ್ಸ್ ಗೆ ನಾವು ಅರಣ್ಯ ಪ್ರದೇಶವನ್ನ ಯುಟಿಲೈಸ್ ಮಾಡ್ಕೊಳ್ತಾ ಇರುವ ಕಾರಣದಿಂದ ಭಾರತ ದೇಶದ ಎನ್ವೈರನ್ಮೆಂಟಲ್ ಇಂಡೆಕ್ಸ್ ಅಂತಕ್ಕಂಥದ್ದು ಕುಸಿತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ, ಅಂದ್ರೆ ಈ ಒಂದು ಪ್ರಾಜೆಕ್ಟ್ ಅನ್ನ ಅನುಷ್ಠಾನ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ವ್ಯಾಪ್ಕೋಸ್ಗೆ ನೀಡಲಾಗಿರುತ್ತೆ. ವ್ಯಾಪ್ಕೋಸ್ ಅಂದ್ರೆ ವಾಟರ್ ಅಂಡ್ ಪವರ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಲಿಮಿಟೆಡ್. ಸೊ ಇದು ಮಿನಿಸ್ಟ್ರಿ ಆಫ್ ಜಲಶಕ್ತಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಘಟಕವಾಗಿರುತ್ತೆ. ಸೊ ಇಲ್ಲಿ ಇರ್ತಕ್ಕಂಥ ಒಂದು ಡ್ಯಾಮ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆಲ್ರೆಡಿ 2 ಅಣೆಕಟ್ಟುಗಳಿರುತ್ತೆ. ಸೊ ಅದನ್ನ ಈ ಪ್ರಾಜೆಕ್ಟ್ ಗೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಆ 2 ಅಣೆಕಟ್ಟುಗಳು ಯಾವ್ದು ಅಂದ್ರೆ ಮಾಣಿ ಮತ್ತೆ ಉಳಿಕಲ್ ಡ್ಯಾಮ್ಸ್ ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಹೊಸ ರಿಸರ್ವಾಯರ್ ಅನ್ನ, ಜಲಾಶಯವನ್ನ ಈ ಒಂದು ಪ್ರಾಜೆಕ್ಟ್ ಗಾಗಿ ಕನ್ಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು ಕೂಡ ಅವಶ್ಯಕತೆ ಇರುತ್ತೆ. ಸೊ ಈಗ ಈ ಒಂದು ಪ್ರಾಜೆಕ್ಟ್ ಅನ್ನ ಈಕೋ ಫ್ರೆಂಡ್ಲಿ ಡಿಸೈನ್ ಅಲ್ಲಿ ಮಾಡ್ತಾ ಇದ್ದಾರೆ. ಪರಿಸರ ಸ್ನೇಹಿ ವಿನ್ಯಾಸದಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಷನ್ ಮಾಡಲಾಗ್ತಾ ಇದೆ. ಸೊ ಪವರ್ ಹೌಸ್ ಅಂಡ್ ವಾಟರ್ ಟ್ರಾನ್ಸ್ಮಿಷನ್, ಅಂದ್ರೆ ವಿದ್ಯುತ್ ಅನ್ನ ಸಂಗ್ರಹಿಸ್ತಕ್ಕಂಥ ಒಂದು ಪವರ್ ಹೌಸ್ ಮತ್ತೆ ವಾಟರ್ ಟ್ರಾನ್ಸ್ಮಿಷನ್ ಸಿಸ್ಟಮ್ಸ್, ಇವೆಲ್ಲವನ್ನ ಅಂಡರ್ ಗ್ರೌಂಡ್ ಅಲ್ಲಿ ಮಾಡ್ತಾ ಇದ್ದಾರೆ, ಅಂದ್ರೆ ಭೂಗತವಾಗಿ ಮಾಡ್ತಾ ಇದ್ದಾರೆ. ಸೊ ಏನಕ್ಕೆ ಅಂದ್ರೆ ಅಲ್ಲಿರ್ತಕ್ಕಂಥ ಫಾರೆಸ್ಟ್ ಅನ್ನ ನಾಶ ಮಾಡೋದನ್ನ ತಡೆಯುವ ಕಾರಣದಿಂದ ಅಂಡರ್ ಗ್ರೌಂಡ್ ಅಲ್ಲಿ ಈ ಒಂದು ಪವರ್ ಹೌಸ್ ಮತ್ತೆ ವಾಟರ್ ಟ್ರಾನ್ಸ್ಮಿಷನ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಈಗ ವರಾಹಿ ರಿವರ್ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ, ಸೊ ಇದು ವೆಸ್ಟರ್ನ್ ಘಾಟ್ಸ್, ಕರ್ನಾಟಕದ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಹುಟ್ಟತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಇದನ್ನ ಹಾಲಾಡಿ ಮತ್ತೆ ಹಲಡಿ ಅಂತ ಕೂಡ ಡೌನ್ ಸ್ಟ್ರೀಮ್ ಅಲ್ಲಿ ಬೇರೆ ಹೆಸರುಗಳಲ್ಲಿ ಇದನ್ನ ಕರೆಯಲಾಗುತ್ತೆ. ಸೊ ಇದು ಹಾಲಾಡಿ, ಬಸೂರ್, ಕುಂದಾಪುರ ಮತ್ತೆ ಗಂಗೊಳ್ಳಿ ಮುಖಾಂತರ ಹರಿತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಇದು ಅಂತಿಮವಾಗಿ ಅರೇಬಿಯನ್ ಸಿ ಅನ್ನ ಸೇರಿಕೊಳ್ತಕ್ಕಂತ ಒಂದು ನದಿ ಆಗಿರುತ್ತೆ. ಸೊ ಇದಕ್ಕೆ ಇನ್ನೊಂದು ಹೆಸರು ಕೂಡ ಇದೆ, ಪಂಚಗಂಗವಲ್ಲಿ ಅಂತ ಕೂಡ ಕರಿತೇವೆ. ಬಿಕಾಸ್ ಇದು 4
ಚಿಕ್ಕ ಚಿಕ್ಕ ನದಿಗಳನ್ನ ಅಥವಾ ತೊರೆಗಳನ್ನ ಅದು ಸೇರ್ಕೊಳ್ಳುತ್ತೆ. ಆ 4 ಚಿಕ್ಕ ಚಿಕ್ಕ ತೊರೆಗಳು ಯಾವ್ದು ಅಂದ್ರೆ ಸೌಪರ್ಣಿಕ, ಕೇದಕ, ಮತ್ತೆ ಚಕ್ರ, ಮತ್ತೆ ಕುಬ್ಜ ಅಂತ ಕರಿತೇವೆ. ಸೊ ಈ 4 ಒಟ್ಟಿಗೆ ಸೇರಿಸಿ ವರಾಹಿಯನ್ನು ಒಟ್ಟಿಗೆ ಸೇರಿಸಿದಾಗ ಟೋಟಲ್ 5 ಆಗುತ್ತೆ. ಸೊ ಈ 5 ಒಟ್ಟಿಗೆ ಸೇರಿಸಿ ನಾವೇನಂತ ಕರೀತೀವಿ ಅಂದ್ರೆ ಪಂಚವಲ್ಲಿ ಅಂತ ಕರಿತೇವೆ. ಸೊ ವರಾಹ ಅಂತ ಏನಕ್ಕೆ ಹೆಸರಿಟ್ಟಿದ್ದಾರೆ ಅಂದ್ರೆ ಸೊ ದಟ್ ಈಸ್ ವಿಷ್ಣುವಿನ ಒಂದು ಹೆಸರನ್ನ ವರಾಹ ನದಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಕಮ್ ಇನ್ ಟು ಥರ್ಡ್ ಅಪ್ಡೇಟ್. ಗೋವಾ ತಮ್ನಾರ್ ಪವರ್ ಪ್ರಾಜೆಕ್ಟ್, ಗೋವಾ ಮತ್ತೆ ತಮ್ನಾರ್ ಪವರ್ ಪ್ರಾಜೆಕ್ಟ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಇದೆ. ಸೊ ತಮ್ನಾರ್ ಅಂತಕ್ಕಂಥದ್ದು ಛತ್ತೀಸ್ಗಢನ ಒಂದು ಪ್ರದೇಶವಾಗಿರುತ್ತೆ. ಸೊ ಅಲ್ಲೆಲ್ಲ ಪವರ್ ಸ್ಟೋರೇಜ್ ಅನ್ನ ಮಾಡಲಾಗಿರುತ್ತೆ. ಸೊ ಅಲ್ಲಿಂದ ವಿದ್ಯುತ್ ಅನ್ನ ಬೇರೆ ಕಡೆಗಳಿಗೆ ವರ್ಗಾವಣೆ ಮಾಡಲಾಗುತ್ತೆ. ಸೊ ಈಗ ವಿದ್ಯುತ್ ಅನ್ನ ಎಲ್ಲಿಗೆ ವರ್ಗಾವಣೆ ಮಾಡ್ಲಾಗ್ತಾ ಇದೆ ಅಂದ್ರೆ ಗೋವಾಗೆ ವರ್ಗಾವಣೆ ಮಾಡ್ಲಾಗ್ತಾ ಇದೆ. ಸೊ ಇಲ್ಲಿ ನಮ್ಗೆ ಡೌಟ್ ಬರುತ್ತೆ. ಸೊ ಗೋವಾ, ತಮ್ನಾರ್, ಛತ್ತೀಸ್ಗಢ ಇವೆರಡು ಕರ್ನಾಟಕದ ಭಾಗವಲ್ಲ. ಬಟ್ ನಾನು ಈ ಒಂದು ಆರ್ಟಿಕಲ್ ಅನ್ನ ಅಂಡರ್ ಕರ್ನಾಟಕ ಸೆಕ್ಷನ್ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಕಾರಣ ಏನು ಅಂದ್ರೆ ಈ ಒಂದು ಪವರ್ ಲೈನ್ಸ್ ಅನ್ನ ಏನ್ ಎಳಿತಾ ಇದ್ದಾರೆ ಅದು ಕರ್ನಾಟಕದ ಮುಖಾಂತರ ಅವರು ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನ ಎಳಿಬೇಕಾಗಿರುತ್ತೆ. ಸೊ ಅದರಿಂದ ಕರ್ನಾಟಕ ಇದಕ್ಕೆ ಅಪ್ರೂವಲ್ ಅನ್ನ ನೀಡಬೇಕಾಗಿರುತ್ತೆ. ಆ ಸ್ಟೇಟಸ್ ಏನಿದೆ ಅನ್ನೋದನ್ನ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ನೋಡಿ, ಸೊ ಝೆಲ್ಡಮ್ ಅಂತಕ್ಕಂಥ ಒಂದು ಪ್ಲೇಸ್ ಇದೆ, ಇದು ಗೋವಾದಲ್ಲಿ ಬರ್ತಕ್ಕಂಥದ್ದು. ಅಂಡ್ ನರೇಂದ್ರ ಅಂತಕ್ಕಂಥ ಒಂದು ಪ್ಲೇಸ್, ಇದು ಧಾರವಾಡನಲ್ಲಿ ಬರ್ತಕ್ಕಂಥದ್ದು. ಸೊ ಇದರ ಮುಖಾಂತರ ಪವರ್ ಲೈನ್ಸ್ ಅನ್ನ ಅವರು ಎಳಿಬೇಕಾಗಿರುತ್ತೆ. ಅದರರ್ಥ ಸೊ ಕರ್ನಾಟಕದ ಮುಖಾಂತರ ನೋಡಿ ಪ್ರಾಜೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಗೋವಾದಲ್ಲಿ, ಬಟ್ ಲೈನ್ಸ್ ಗಳು ಕರ್ನಾಟಕದಿಂದ ಬರಬೇಕಾಗಿರುತ್ತೆ. ಸೊ ಇದಕ್ಕೆ ಕರ್ನಾಟಕ ಸರ್ಕಾರದ ಒಂದು ಪರ್ಮಿಷನ್ ಬೇಕಾಗಿರುತ್ತೆ. ಸೊ ಆ ಪರ್ಮಿಷನ್ ಕೊಟ್ಟಿದ್ದಾರ ಇಲ್ವಾ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈಗ ಕಂಡೀಷನಲ್ ಕ್ಲಿಯರೆನ್ಸ್ ಅನ್ನ ಕೊಡ್ಲಾಗಿರುತ್ತೆ, ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿರುತ್ತೆ. ಸೊ ಯಾವ ರೀತಿ ಷರತ್ತುಬದ್ಧ ಅನುಮತಿಯನ್ನ ನೀಡಲಾಗಿರುತ್ತೆ ಅಂದ್ರೆ 102 acres ಆಫ್ ಫಾರೆಸ್ಟ್ ಇನ್ ದಿ ಕಾಳಿ ಟೈಗರ್ ರಿಸರ್ವ್. ಸೊ ಈ ಒಂದು ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ 102 ಎಕರೆ ಅರಣ್ಯವನ್ನ ಬಳಸಲು ಷರತ್ತುಬದ್ಧವಾಗಿ ಈ ಒಂದು 102 ಎಕರೆ ಅರಣ್ಯ ಪ್ರದೇಶ ಸೊ ಈ ಒಂದು ಕಾಳಿ ಹುಲಿ ಅಭಯಾರಣ್ಯದ ಭಾಗವಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೂ ಕೂಡ ನೋಡಿ ಆಲ್ಮೋಸ್ಟ್ ಅರೌಂಡ್ 102 acres ಆಫ್ ಫಾರೆಸ್ಟ್ ಅನ್ನ ನಾವು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ನಾವು ಕಳ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಕಂಡೀಷನಲ್ ಅಂತ ಹೇಳಿದ್ದಾರೆ. ಕಂಡೀಷನಲ್ ಅಂತ ಹೇಳ್ಬೇಕಾಗಿದ್ರೆ ಯಾವ ಕಂಡೀಷನ್ಸ್ ಹಾಕಿದ್ದಾರೆ, ಅದರಲ್ಲಿ ಮೇಜರ್ ಕಂಡೀಷನ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಒಟ್ಟು 30 ಮ್ಯಾಂಡೇಟರಿ ಕಂಡೀಷನ್ಸ್ ಅನ್ನ ಹಾಕಿರ್ತಾರೆ. ಅಂದ್ರೆ 30 ಕಡ್ಡಾಯ ಷರತ್ತುಗಳನ್ನ ಇಲ್ಲಿ ವಿಧಿಸಲಾಗಿರುತ್ತೆ. ಆ 30 ಷರತ್ತುಗಳು ಯಾವ್ದ್ಯಾವ್ದು ಅಂದ್ರೆ ಕ್ಯಾಪಿಂಗ್ ದಿ ನಂಬರ್ ಆಫ್ ಕಟ್ ಟ್ರೀಸ್ ಟು 3248. ಅಂದ್ರೆ ಆ ಒಂದು ಪ್ರಾಜೆಕ್ಟ್ ಗಾಗಿ ಅವರು ಮರಗಳನ್ನ ಏನ್ ಕಡಿತಾ ಇದ್ದಾರೆ ಅದು 3248 ಮೀರಬಾರದು. ಇದು ಮೇಜರ್ ಕಂಡೀಷನ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ಎಸ್ಟಾಬ್ಲಿಷಿಂಗ್ ಅ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಪ್ಲಾನ್, ಅಂದ್ರೆ ಅಲ್ಲಿರ್ತಕ್ಕಂಥ ವನ್ಯಜೀವಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಸರಿಯಾದ ಒಂದು ಯೋಜನೆಯನ್ನ ಮಾಡ್ಬೇಕಾಗಿರುತ್ತೆ. ಫಂಡಿಂಗ್ ವಾಲಂಟರಿ ಫ್ಯಾಮಿಲಿ ರಿಲೊಕೇಶನ್ಸ್, ಅಂದ್ರೆ ಅಲ್ಲಿರ್ತಕ್ಕಂಥ ಜನರನ್ನ ಸ್ಥಳಾಂತರ ಮಾಡ್ಲಿಕ್ಕೆ ಸ್ವಯಂ ಪ್ರೇರಿತವಾಗಿ ಹಣಕಾಸನ್ನ ನೀಡಬೇಕಾಗಿರುತ್ತೆ. ಅಂಡ್ ಅಡೇರಿಂಗ್ ಸ್ಟ್ರಿಕ್ಟ್ಲಿ ಟು ದಿ ಪಾಸ್ಟ್ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ಸ್, ಅಂದ್ರೆ ಹಿಂದೆ ಸುಪ್ರೀಂ ಕೋರ್ಟ್ ಏನು ನಿರ್ದೇಶಗಳನ್ನ ಕೊಟ್ಟಿರ್ತದೆ ಆ ನಿರ್ದೇಶನಗಳಿಗೆ ಅನುಗುಣವಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಷರತ್ತುಗಳನ್ನ, ಈ ಷರತ್ತುಗಳ ಆಧಾರದ ಮೇಲೆ ಈ ಒಂದು ಪರ್ಮಿಷನ್ ಅನ್ನ ನೀಡಲಾಗಿರುತ್ತೆ. ಸೊ ಇದರ ಬ್ಯಾಕ್ ಗ್ರೌಂಡ್ ಏನು ಅಂತ ನಾವು ನೋಡೋದಾದ್ರೆ ಅಂದ್ರೆ ಕರ್ನಾಟಕ ಯಾಕೆ ಸೊ ಈ ಒಂದು ಪ್ರಾಜೆಕ್ಟ್ಗೆ ಸ್ವಲ್ಪ ಡಿಲೇ ಮಾಡ್ತು ಅಥವಾ ಪರ್ಮಿಷನ್ ಅಥವಾ ಈ ಒಂದು ಕನ್ಸೆಂಟ್ ಅನ್ನ ಮುಂಚೆ ಕೊಟ್ಟಿಲ್ಲ ಅಂದ್ರೆ ಬಿಕಾಸ್ ಆಫ್ ಮಹದಾಯಿ ಪ್ರಾಜೆಕ್ಟ್. ಸೊ ಮಹದಾಯಿ ಪ್ರಾಜೆಕ್ಟ್ ಅಪ್ರೂವಲ್ ಆಗ್ಬೇಕು, ಅದಾದ ನಂತರ ಇದನ್ನ ಕೊಡ್ಬೇಕು ಅಂತ ಕರ್ನಾಟಕ ಈ ಒಂದು ಪ್ರಾಜೆಕ್ಟ್ ಗೆ ಮುಂಚೆ ಅಪ್ರೂವಲ್ ಅನ್ನ ಕೊಟ್ಟಿರೋದಿಲ್ಲ. ಬಟ್ ಈಗ ಯೂನಿಯನ್ ಎನರ್ಜಿ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿರುವ ಕಾರಣದಿಂದ ಸೊ ಈ ಒಂದು ಪವರ್ ಟ್ರಾನ್ಸ್ಮಿಷನ್ ಲೈನ್ಸ್ ಅನ್ನ ಡೆವಲಪ್ ಮಾಡ್ಲಿಕ್ಕೆ ಅವಕಾಶವನ್ನ ನೀಡಲಾಗಿರುತ್ತೆ. ಸೊ ಇಲ್ಲಿಗೆ ಈ ಒಂದು ಆರ್ಟಿಕಲ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಅಪ್ಡೇಟ್ ಇಸ್ ಬಿಜಿ ರಾಮ್ಜಿ ಲಿಸ್ಟ್ ಆಫ್ ಜಾಬ್ಸ್. ಸೊ ಈಗ ಕರ್ನಾಟಕದಲ್ಲಿ ಮನ್ರೇಗಾ ಅಂತ ಏನಿತ್ತು, ದ ಮೋಸ್ಟ್ ಫೇಮಸ್ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್, ಅದನ್ನ ಬಿಬಿಜಿ ರಾಮ್ಜಿ ಅಂತ ಈಗ ಏನು ಮರುನಾಮಕರಣ ಮಾಡಿದ್ದಾರೆ. ಸೊ ಅದರ ಅಡಿಯಲ್ಲಿ ಯಾವ ಯಾವ ಜಾಬ್ಸ್ ಗಳನ್ನ ಮಾಡಿಸ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಈಗ ಕರ್ನಾಟಕ ರಾಜ್ಯ ಮಾಡಿರುತ್ತೆ. ಸೊ ಹಾಗಿದ್ರೆ ಕಮೆಂಟ್ಸ್ ಅಲ್ಲಿ ಬಿಬಿಜಿ ರಾಮ್ಜಿ, ಸೊ ಇಲ್ಲಿ ವಿ ಮಿಸ್ ಆಗಿದೆ, ಬಿಬಿಜಿ ರಾಮ್ಜಿ, ಸೊ ಇದರ ಫುಲ್ ಫಾರ್ಮ್ ಏನು ಅನ್ನೋದನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಅಪ್ಡೇಟ್ ಏನು ಅನ್ನೋದನ್ನ ನಾನು ಇಲ್ಲಿ ತಿಳಿಸ್ತೇನೆ.
ಸೊ ಹಾಗಿದ್ರೆ ಈ ಒಂದು ಪ್ರಾಜೆಕ್ಟ್ಸ್ ಅಂದ್ರೆ ಇದರಲ್ಲಿ ಯಾವ VBG ರಾಮ್ಜಿ ಅಡಿಯಲ್ಲಿ ಯಾವ ಯಾವ ಯೋಜನೆಗಳನ್ನ ಮಾಡಬೇಕು ಅದನ್ನ ನಿರ್ಧಾರ ಮಾಡಲಾಗಿರುತ್ತೆ. ಸೊ ಈ ನಿರ್ಧಾರ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಡ್ರಾಟ್ ಅಫೆಕ್ಟೆಡ್ ಏರಿಯಾಸ್ ಅಂದ್ರೆ ಬರಗಾಲದಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಮೊದಲನೇ ಸ್ಥಾನದಲ್ಲಿ ರಾಜಸ್ಥಾನವನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಡ್ರಾಟ್ ಅಥವಾ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಅಥವಾ ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿ ಬರುತ್ತೆ. ಹಾಗಿದ್ರೆ ಈ ಒಂದು ಬರಗಾಲವನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಯಾವ ಯಾವ ಯೋಜನೆಗಳು ಅಥವಾ ಯಾವ ಯಾವ ಕೆಲಸಗಳನ್ನ VBG ರಾಮ್ಜಿ ಅಡಿಯಲ್ಲಿ ಮಾಡಬೇಕು ಅದನ್ನ ಈಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ಬರಗಾಲಕ್ಕೆ ಮುಖ್ಯ ಕಾರಣಗಳು ಸೂಪರ್ ಎಲ್ ನಿನ್ಯೋ ಇದನ್ನ ಆಲ್ರೆಡಿ ಸೂಪರ್ ಎಲ್ ನಿನ್ಯೋ ಏನು ಅಂತ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ. ಸೊ ಆ ವಿಡಿಯೋ ಲಿಂಕ್ ಅನ್ನ ಕೂಡ ನಾನು ಕಮೆಂಟ್ಸ್ ಅಲ್ಲಿ ಹಾಕಿರ್ತೇನೆ. ಯಾರಿಗೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಬೇಕೋ ಇದನ್ನ ತಿಳ್ಕೊಬೇಕಾಗಿರುತ್ತೆ, ಬಿಕಾಸ್ ಪ್ರಿಲಿಮ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸೂಪರ್ ಎಲ್ ನಿನ್ಯೋ ಆಗಿರೋದ್ರಿಂದ ಮೇನ್ಸ್ ಅಲ್ಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಬರ್ಬೋದಾಗಿರುತ್ತೆ. ಅಂಡ್ ಎಕ್ಸ್ಟ್ರೀಮ್ ವೆದರ್ ಅಂಡ್ ಗ್ರೌಂಡ್ ವಾಟರ್ ಡಿಕ್ಲೇನ್ ಅಂದ್ರೆ ಈ ಹವಾಮಾನ ವೈಪರೀತ್ಯ ಮತ್ತೆ ಅಂತರ್ಜಲದ ನೀರು ಕುಸಿತಕ್ಕೆ ಒಳಗಾಗುತ್ತಿರುವ ಕಾರಣದಿಂದ ಸೊ ಕರ್ನಾಟಕ ರಾಜ್ಯ ಬರಪೀಡಿತ ಪ್ರದೇಶಗಳಲ್ಲಿ ಭಾರತ ದೇಶದಲ್ಲಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಹಾಗಿದ್ರೆ ಸೊ VBG ರಾಮ್ಜಿ ಅಡಿಯಲ್ಲಿ ಈ ಒಂದು ಬರಗಾಲವನ್ನ ಕಡಿಮೆ ಮಾಡ್ಲಿಕ್ಕೆ ಯಾವ ಯಾವ ಉದ್ಯೋಗಗಳನ್ನ ಪಟ್ಟಿ ಮಾಡಿರ್ತಾರೆ ಅಂದ್ರೆ ವಾಟರ್ ಕನ್ಸರ್ವೇಷನ್ ಅಂಡ್ ಅಗ್ರಿಕಲ್ಚರ್ ಅಂದ್ರೆ ಜಲ ಸಂರಕ್ಷಣೆ ಮತ್ತೆ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತೆ. ಸೊ ಇಲ್ಲಿ ಇಂಡಿವಿಜುವಲ್ ಅಗ್ರಿಕಲ್ಚರಲ್ ವೆಲ್ಸ್ ಅಂದ್ರೆ ಸ್ವಂತವಾಗಿ ಕೃಷಿ ಬಾವಿಗಳನ್ನ ತೋಡ್ತಕ್ಕಂಥದ್ದು, ಪ್ರತ್ಯೇಕ ಕೃಷಿ ಬಾವಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ರೀಚಾರ್ಜ್ ಪಿಟ್ಸ್ ಅಂದ್ರೆ ಪುನರ್ಭರ್ತಿ ಗುಂಡಿಗಳನ್ನ ತೋಡ್ತಕ್ಕಂಥದ್ದು, ಸ್ಟೋನ್ ಚೆಕ್ ಡ್ಯಾಮ್ಸ್ ಅಂದ್ರೆ ಕಲ್ಲಿನ ಡ್ಯಾಮ್ಗಳನ್ನ ಅಥವಾ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಕೌಂಟರ್ ಟ್ರೆಂಚಸ್ ಅಂದ್ರೆ ಕಂದಕಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಇಂಜೆಕ್ಷನ್ ವೆಲ್ಸ್ ಗಳನ್ನ ಮತ್ತೆ ಇರಿಗೇಷನ್ ಕ್ಯಾನಲ್ಸ್ ಅಥವಾ ನೀರಾವರಿ ಕಾಲುವೆಗಳನ್ನ VBG ರಾಮ್ಜಿ ಅಡಿಯಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು. ಇದರ ಉದ್ದೇಶ ಜಲ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತೆ ಕೃಷಿಗೆ ಬೇಕಾಗಿರ್ತಕ್ಕಂಥ ನೀರಾವರಿಯನ್ನ ಒದಗಿಸ್ತಕ್ಕಂಥದ್ದನ್ನ VBG ರಾಮ್ಜಿ ಅಡಿಯಲ್ಲಿ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಎರಡನೇದು ಅನಿಮಲ್ ಹಸ್ಬೆಂಡ್ರಿ ಅಂಡ್ ಲೈವ್ಲಿಹುಡ್ ಪಶುಪಾಲನೆ ಮತ್ತು ಜೀವನೋಪಾಯಕ್ಕೆ ಸಂಬಂಧಪಟ್ಟಂತೆ ಕ್ಯಾಟಲ್ ಶೆಡ್ ಅಂದ್ರೆ ಹಸುಗಳನ್ನ ಸಾಕ್ತಕ್ಕಂಥ ದನದ ಕೊಟ್ಟಿಗೆಗಳನ್ನ ನಿರ್ಮಾಣ ಮಾಡಿಸ್ತಕ್ಕಂಥದ್ದು, ಗೋಟ್ ಶೀಪ್ ಶೆಡ್ಸ್ ಅಂದ್ರೆ ಮೇಕೆ ಮತ್ತು ಕುರಿಗಳ ಒಂದು ತೊಟ್ಟಿಗೆಗಳನ್ನ ಅಥವಾ ಕೊಟ್ಟಿಗೆಯನ್ನು ನಿರ್ಮಾಣ ಮಾಡೋದು, ಪೌಲ್ಟ್ರಿ ಅಂಡ್ ಪಿಜರಿ ಶೆಡ್ಸ್ ಅಂದ್ರೆ ಕೋಳಿ ಮತ್ತೆ ಹಂದಿ ಸಾಕಾಣಿಕೆ ಕೊಟ್ಟಿಗೆಗಳು, ವೆಟರ್ನರಿ ಕ್ಲಿನಿಕ್ಸ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು, ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ಸ್ ಅಂದ್ರೆ ದನಕರುಗಳಿಗೆ ಬೇಕಾಗಿರ್ತಕ್ಕಂಥ ಕುಡಿಯುವ ನೀರಿನ ಟ್ಯಾಂಕ್ಗಳ ನಿರ್ಮಾಣ, ಮಿಲ್ಕ್ ಕಲೆಕ್ಷನ್ ಸೆಂಟರ್ಸ್ ಅಂದ್ರೆ ಹಾಲು ಸಂಗ್ರಹಣಾ ಕೇಂದ್ರಗಳನ್ನ ಸೊ ಈ ಒಂದು VBG ರಾಮ್ಜಿ ಅಡಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ನೆಕ್ಸ್ಟ್ ಬರುತ್ತೆ ಫಿಶರೀಸ್ ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಫಿಶ್ ಫಾರ್ಮಿಂಗ್ ಪಾಂಡ್ಸ್ ಅಂದ್ರೆ ಮೀನು ಸಾಕಾಣೆ ಕೊಳಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಡ್ರೈಯಿಂಗ್ ಯಾರ್ಡ್ಗಳನ್ನ ಅಂದ್ರೆ ಅದನ್ನ ಒಣಗಿಸ್ತಕ್ಕಂಥ ಅಂಗಳಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಆಕ್ವಾಕಲ್ಚರ್ ಸ್ಟ್ರಕ್ಚರ್ ಫಾರ್ ಶ್ರಿಂಪ್, ಫಿಶ್ ಅಂಡ್ ಕ್ರ್ಯಾಬ್ ಅಂದ್ರೆ ಸೀಗಡಿ, ಮೀನು ಮತ್ತೆ ಏಡಿಗಳನ್ನ ಸಾಕಣೆ ಮಾಡ್ಲಿಕ್ಕೆ ಸೊ ಜಲಚರ ರಚನೆಗಳನ್ನ ಮಾಡ್ತಕ್ಕಂಥದ್ದು. ಇದು ಕೂಡ VBG ರಾಮ್ಜಿ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಅದರ ಜೊತೆಗೆ ಸಂಜೀವಿನಿ NRLM ಇದು ವಿಮೆನ್ ಎಂಪವರ್ಮೆಂಟ್ ಮಹಿಳಾ ಸಬಲೀಕರಣಕ್ಕೆ ಸಂಬಂಧಪಟ್ಟಂತೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ ಕರೀತೇವೆ. ಸೊ ಇದರಲ್ಲಿ ಸಂಜೀವಿನಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಬೆಂಬಲ ನೀಡ್ತಕ್ಕಂಥ ಉದ್ದೇಶದಿಂದ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಅಡಿಯಲ್ಲಿ ವರ್ಕ್ ಶೆಡ್ಸ್ ಫಾರ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ವ ಸಹಾಯ ಗುಂಪುಗಳು ಏನಿರ್ತವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಶೆಡ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಸ್ಕಿಲ್ ಟ್ರೈನಿಂಗ್ ಅನ್ನ ಮಾಡ್ತಕ್ಕಂಥದ್ದು, ಕೌಶಲ್ಯ ತರಬೇತಿಯನ್ನ ನೀಡ್ತಕ್ಕಂಥದ್ದು, ಶಿ ಮಾರ್ಟ್ ಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು. ಶಿ ಮಾರ್ಟ್ಗಳು ಅಂದ್ರೆ ಮಹಿಳೆಯರೇ ಉತ್ಪತ್ತಿ ಮಾಡಿರ್ತಕ್ಕಂಥ ಅಥವಾ ತಯಾರಿ ಮಾಡಿರ್ತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥ ಮಳಿಗೆಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಶಿ ಮಾರ್ಟ್ಸ್ ಅಂತ ಕರಿತೇವೆ. ಸೊ ಇದು ಕೂಡ VBG ರಾಮ್ಜಿ ಅಡಿಯಲ್ಲಿ ಬರುತ್ತೆ. ಅದ್ರ ಜೊತೆಗೆ ಸೆರಿಕಲ್ಚರ್ ಅಂಡ್ ಕೋಸ್ಟಲ್ ಡೆವಲಪ್ಮೆಂಟ್ ರೇಷ್ಮೆ ಕೃಷಿ ಮತ್ತೆ ಕರಾವಳಿ ಅಭಿವೃದ್ಧಿ, ಇಲ್ಲಿ ಮಲ್ಬರಿ ಪ್ಲಾಂಟೇಶನ್ ಅನ್ನ ಮಾಡ್ತಾರೆ. ಮಲ್ಬರಿ ಅಂದ್ರೆ ಈ ರೇಷ್ಮೆ ಸೊಪ್ಪು ಏನಿರುತ್ತೆ ಅಥವಾ ಮಲ್ಬರಿ ಪ್ಲಾಂಟೇಶನ್ ಏನಿರುತ್ತೆ ಅದನ್ನ ಮಾಡ್ಲಾಗುತ್ತೆ. ಬ್ರಷ್ ವುಡ್ ಗಲ್ಲಿ ಪ್ಲಗ್ಗಿಂಗ್ ಅಂತ ಕರೀತೇವೆ. ಬ್ರಷ್ ವುಡ್ ಅಂದ್ರೆ ಒಂದು ರೀತಿಯ ಒಂದು ಸಸ್ಯ ಆಗಿರುತ್ತೆ. ಸೊ ಅದನ್ನ ಏನ್ ಮಾಡ್ತಾರೆ ಅಂದ್ರೆ
ಪ್ಲಗ್ ಮಾಡ್ತಾರೆ. ಪ್ಲಗ್ ಇನ್ ದ ಸೆನ್ಸ್ ಭೂಮಿಯ ಮೇಲೆ ಅದನ್ನ ಪ್ಲೇಸ್ ಮಾಡ್ತಾರೆ ಅಥವಾ ಅದನ್ನ ಪ್ಲಗ್ ಮಾಡ್ತಾರೆ, ಅಂದ್ರೆ ಅದನ್ನ ಅಟ್ಯಾಚ್ ಮಾಡ್ತಾರೆ. ಸೊ ಅಟ್ಯಾಚ್ ಮಾಡ್ತಕ್ಕಂತ ಒಂದು ಉದ್ದೇಶ ಏನು ಅಂದ್ರೆ ಈ ಕೋಸ್ಟಲ್ ಪ್ಲಾಂಟೇಶನ್ ಮಾಡೋದ್ರ ಜೊತೆಗೆ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆನ್ ದಿ ಕೋಸ್ಟ್, ಅಂದ್ರೆ ಈ ಒಂದು ತೀರ ಪ್ರದೇಶಗಳಲ್ಲಿ ಮಣ್ಣಿನ ಸವೆತವನ್ನ ತಡಿಲಿಕ್ಕೆ ಈ ಬ್ರಷ್ ವುಡ್ ಗಲ್ಲಿ ಪ್ಲಗ್ಗಿಂಗ್ ಅನ್ನ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಇದರಿಂದ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಆಗ್ತಕ್ಕಂಥ ಸಾಯಿಲ್ ಎರೋಷನ್ ಅನ್ನ ನಾವು ಪ್ರಿವೆಂಟ್ ಮಾಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆಗಳಾಗಿರುತ್ತೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ವಿಬಿಜಿ ರಾಮ್ಜಿ ಮತ್ತು ಮನ್ರೇಗಾ ಇವೆರಡರ ನಡುವೆ ಡಿಫ್ರೆನ್ಸಸ್ ಏನಿದೆ ಅದನ್ನ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ನೆಕ್ಸ್ಟ್ ನಾವಿವಾಗ ನ್ಯಾಷನಲ್ ನ್ಯೂಸ್ ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಇದರಲ್ಲಿ ಮೊದಲನೇದು ಪಿಗ್ಮಿ ಹಾಗ್ ಆಡೆಡ್ ಟು ನ್ಯಾಷನಲ್ ರಿಕವರಿ ಪ್ರೋಗ್ರಾಮ್ ಟು ಪ್ರೊಟೆಕ್ಟ್ ಅಲುವಿಯಲ್ ಗ್ರಾಸ್ಲ್ಯಾಂಡ್. ಸೊ ಅಲುವಿಯಲ್ ಹುಲ್ಲುಗಾವಲನ್ನ ಸಂರಕ್ಷಣೆ ಮಾಡುವ ಉದ್ದೇಶದಿಂದ ಈ ಪಿಗ್ಮಿ ಹಾಗ್ ಅಂತ ಬರುತ್ತೆ. ಈ ಚಿತ್ರದಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಈ ಪ್ರಾಣಿಯನ್ನ ನಮ್ಮ ಭಾರತ ದೇಶದಲ್ಲಿ ರಾಷ್ಟ್ರೀಯ ಚೇತರಿಕೆ ಕಾರ್ಯಕ್ರಮ ಅಂತ ಇದೆ. ಇಲ್ಲಿ ಕೆಲವೊಂದು ಪ್ರಾಣಿಗಳನ್ನ ಈ ಒಂದು ಪಟ್ಟಿಗೆ ಸೇರಿಸಿ ಸೊ ಅದನ್ನ ರಿವೈವ್ ಮಾಡ್ತಕ್ಕಂತ ಒಂದು ಪ್ರಯತ್ನಗಳನ್ನ ಮಾಡ್ಲಾಗುತ್ತೆ. ಸೊ ಈ ಪಟ್ಟಿಗೆ ಈಗ ಪಿಗ್ಮಿ ಹಾಗ್ ಅನ್ನ ಕೂಡ ಸೇರಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆನಪಿರ್ಲಿ, ಪಿಗ್ಮಿ ಹಾಗ್ ಅನ್ನ ನಾವು ಏನಕ್ಕೋಸ್ಕರ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಮ್ಮ ಅಲುವಿಯಲ್ ಗ್ರಾಸ್ಲ್ಯಾಂಡ್ಸ್ ಏನಿರುತ್ತೆ, ಅಲುವಿಯಲ್ ಹುಲ್ಲುಗಾವಲು ಏನಿರುತ್ತೆ, ಮೆಕ್ಕಲು ಹುಲ್ಲುಗಾವಲು ಏನಿರುತ್ತೆ, ಸೊ ಅದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸರ್, ಅಲುವಿಯಲ್ ಗ್ರಾಸ್ಲ್ಯಾಂಡ್ಗೂ ಪಿಗ್ಮಿ ಹಾಗ್ಗೂ ಏನ್ ಸಂಬಂಧ ಅಂತ ಹೇಳಿದ್ರೆ, ಪಿಗ್ಮಿ ಹಾಗ್ ಅನ್ನ ನಾವು ಅಲುವಿಯಲ್ ಗ್ರಾಸ್ಲ್ಯಾಂಡ್ ನ ಇಂಡಿಕೇಟರ್ ಸ್ಪೀಶೀಸ್ ಅಥವಾ ಸೂಚಕ ಪ್ರಭೇದ ಅಂತ ಕರಿತೇವೆ. ಸೊ ಅದರ ಅರ್ಥ ಅದು ಅಲುವಿಯಲ್ ಗ್ರಾಸ್ಲ್ಯಾಂಡ್ ಅಲ್ಲೇ ತನ್ನ ಹ್ಯಾಬಿಟ್ಯಾಟ್ ಆವಾಸ ಸ್ಥಾನವನ್ನ ಹೊಂದಿರುತ್ತೆ. ಅಲ್ಯೂವಿಯಲ್ ಗ್ರಾಸ್ಲ್ಯಾಂಡ್ ಅದೇನಾದ್ರೂ ಆ ಇಕೋಸಿಸ್ಟಮ್ಗೆ ಏನಾದ್ರೂ ತೊಂದರೆ ಆದ್ರೆ ಈ ಪ್ರಾಣಿಯ ಸಂಖ್ಯೆ ಕಡಿಮೆ ಆಗುತ್ತೆ. ಸೊ ಯಾವಾಗ ಈ ಪ್ರಾಣಿಯ ಸಂಖ್ಯೆ ಕಡಿಮೆ ಆಗುತ್ತೆ ಅದರ ಅರ್ಥ ಅಲ್ಯೂವಿಯಲ್ ಗ್ರಾಸ್ಲ್ಯಾಂಡ್ ಅಂತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ನಾಶ ಆಗ್ತಾ ಇದೆ ಅಂತಕ್ಕಂಥ ಒಂದು ಸಿಗ್ನಲ್ ಅನ್ನ ನಮ್ಗೆ ಕೊಡುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನವಾಗಿ ಸೊ ಈ ಒಂದು ಪಟ್ಟಿಗೆ ಸೇರಿಸಲಾಗಿರುತ್ತೆ. ಸೊ ಈ ತರ ನೋಡಲ್ ಏಜೆನ್ಸಿ ಅಂದ್ರೆ ಇದನ್ನ ಮುಂದುವರಿಸತಕ್ಕಂತ ನೋಡಲ್ ಏಜೆನ್ಸಿ ಯಾವುದು ಅಂದ್ರೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತೀಯ ವನ್ಯಜೀವಿ ಸಂಸ್ಥೆ ಅಂತ ಕರಿತೇವೆ. ಸೊ ಇವ್ರು ಏನ್ ಮಾಡ್ತಾರಂದ್ರೆ ಈ ಪಿಗ್ಮಿ ಹಾಗ್ಗೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಸ್ಟಡೀಸ್, ವೈಜ್ಞಾನಿಕ ಅಧ್ಯಯನಗಳನ್ನ ಮಾಡ್ತಾರೆ, ಕನ್ಸರ್ವೇಷನ್ ಎಫರ್ಟ್, ಸಂರಕ್ಷಣಾ ಪ್ರಯತ್ನಗಳನ್ನ ಮಾಡ್ತಾರೆ. ಸೊ ಅದ್ರ ಜೊತೆಗೆ ರೀಇಂಟ್ರೊಡಕ್ಷನ್ ಅಂದ್ರೆ ಎಲ್ಲೆಲ್ಲಿ ಅದು ಮುಂಚೆ ಐತಿಹಾಸಿಕವಾಗಿ ಇತ್ತು ಈಗ ಎಲ್ಲೆಲ್ಲಿ ನಾಶವಾಗಿದೆ ಅಲ್ಲೆಲ್ಲ ಮರುಪರಿಚಯ ಮಾಡ್ತಕ್ಕಂತ ಒಂದು ಪ್ರಯತ್ನಗಳನ್ನ ವೈಲ್ಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ವತಿಯಿಂದ ಮಾಡ್ಲಾಗುತ್ತೆ. ಸೊ ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾರೆ, ಧನ ಸಹಾಯ ಯಾರು ಮಾಡ್ತಾರೆ ಅಂದ್ರೆ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿರುತ್ತೆ, ಕೇಂದ್ರ ಅನುದಾನಿತ ಯೋಜನೆ. ಯಾವ ಯಾವ ರಾಜ್ಯಗಳಲ್ಲಿ ಈ ರೀಇಂಟ್ರೊಡಕ್ಷನ್ ಮಾಡ್ತಾರೆ, ಯಾಕಂದ್ರೆ ಪಿಗ್ಮಿ ಹಾಗ್ ಅಂತಕ್ಕಂಥದ್ದು ಎಲ್ಲಾ ರಾಜ್ಯಗಳಲ್ಲೂ ಇರೋದಿಲ್ಲ. ಯಾವ ಯಾವ ರಾಜ್ಯಗಳಲ್ಲಿ ಈ ರೀಇಂಟ್ರೊಡಕ್ಷನ್ ಮಾಡ್ತಾರೆ ಸ್ವಲ್ಪ ಹಣವನ್ನ ಆ ಒಂದು ರಾಜ್ಯ ಕೂಡ ಸ್ಪಾನ್ಸರ್ ಮಾಡ್ಬೇಕಾಗಿರುತ್ತೆ. ಸ್ವಲ್ಪ ಹಣವನ್ನ ಕೇಂದ್ರ ಸರ್ಕಾರ ಕೂಡ ಸ್ಪಾನ್ಸರ್ ಮಾಡ್ತಕ್ಕಂಥದ್ದನ್ನ ನಾವು ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅಥವಾ ಅನುದಾನಿತ ಯೋಜನೆ ಅಂತ ಕರೀತೇವೆ. ಸೊ ಫಾರ್ ದಿ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಅಂದ್ರೆ ಈ ಒಂದು ಪ್ರಾಣಿಗೆ ಸಂಬಂಧಪಟ್ಟಂತೆ ಆವಾಸ ಸ್ಥಾನವನ್ನ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಹಣ ಸಹಾಯವನ್ನ ಮಾಡಲಾಗುತ್ತೆ. ಇಂಪ್ರೂವ್ ಹ್ಯಾಬಿಟ್ಯಾಟ್ಸ್ ಅಂಡ್ ಮಿಟಿಗೇಟ್ ಹ್ಯೂಮನ್ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಸ್ ಅಂದ್ರೆ ಅದರ ಆವಾಸ ಸ್ಥಾನವನ್ನ ಸುಧಾರಣೆ ಮಾಡ್ತಕ್ಕಂಥದ್ದು, ಪ್ರಾಣಿ ಮತ್ತು ಮನುಷ್ಯರ ನಡುವೆ ಇರ್ತಕ್ಕಂಥ ಒಂದು ಸಂಘರ್ಷ ಏನಿರುತ್ತೆ ಸೊ ಅದನ್ನ ಕಡಿಮೆ ಮಾಡುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಗೆ ಅನುದಾನವನ್ನ ನೀಡ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇದರ ಎಕೋಲಾಜಿಕಲ್ ಇಂಪಾರ್ಟೆನ್ಸ್ ಏನು, ಈ ಒಂದು ಪ್ರಾಣಿಯ ಪರಿಸರ ಪ್ರಾಮುಖ್ಯತೆ ಏನು ಅಂತ ನಾವು ನೋಡೋದಾದ್ರೆ, ಸೊ ಈ ಪ್ರಾಣಿಯನ್ನ ನಾವು ಎಂಡಮಿಕ್ ಟು ಇಂಡಿಯಾ ಅಂತ ಕರೀತೇವೆ. ಅಂದ್ರೆ ಭಾರತ ದೇಶಕ್ಕೆ ಈ ಪ್ರಾಣಿ ಸ್ಥಳೀಯವಾಗಿರ್ತಕ್ಕಂಥ ಪ್ರಾಣಿ. ಸೊ ವೆನ್ ಐ ಯೂಸ್ ದ ವರ್ಡ್ ಎಂಡಮಿಕ್ ಅದರ ಅರ್ಥ ಏನು ಅಂದ್ರೆ ಸೊ ಇದು ಭಾರತ ದೇಶದಲ್ಲಿ ಬಿಟ್ಟರೆ ಬೇರೆಲ್ಲೂ ಕೂಡ ಕಂಡು ಬರದೇ ಇರತಕ್ಕಂತ ಒಂದು ಪ್ರಾಣಿ ಆಗಿರುತ್ತೆ. ಸೊ ನಾವು ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಫ್ ಇಟ್ ಇಸ್ ನಾಟ್ ದೇರ್ ಎನಿವೇರ್ ಅಕ್ರಾಸ್ ದ ವರ್ಲ್ಡ್, ಸೊ ಇದನ್ನ ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯವಾಗಿರುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇಟ್ ಈಸ್ ವರ್ಲ್ಡ್ಸ್ ರೇರೆಸ್ಟ್ ಮ್ಯಾಮಲ್ ಆಗಿರುತ್ತೆ, ಅಂದ್ರೆ ಪ್ರಪಂಚದಲ್ಲಿಯೇ ಇರುವ
ಇದು ಅಪರೂಪದ ಒಂದು ಸಸ್ತನಿ ಜಾತಿಯ ಪ್ರಾಣಿಯಾಗಿರುತ್ತೆ. ಸೊ ಕೀ ಇಂಡಿಕೇಟರ್ ಸ್ಪೀಶೀಸ್ ಫಾರ್ ಅಲುವಿಯಲ್ ಗ್ರಾಸ್ಲ್ಯಾಂಡ್ ಇಕೋಸಿಸ್ಟಮ್. ನಾನು ಇದನ್ನ ಮುಂಚೆನೆ ಹೇಳ್ದಾಗೆ ಈ ಮೆಕ್ಕಲು ಮಣ್ಣಿನ ಹುಲ್ಲುಗಾವಲು ಏನಿರುತ್ತೆ ಅದರ ಸೂಚಕ ಪ್ರಭೇದವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಇದರ ಎಕ್ಸ್ಪ್ಯಾನ್ಷನ್ ಮತ್ತೆ ರೀಇಂಟ್ರೊಡಕ್ಷನ್, ಎಲ್ಲೆಲ್ಲಿ ಇದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಮರುಪರಿಚಯ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅಂತ ನಾವು ನೋಡೋದಾದ್ರೆ, ಸೊ ಆಲ್ರೆಡಿ ಅಸ್ಸಾಂನಲ್ಲಿ ಇದನ್ನ ಸಕ್ಸಸ್ಫುಲ್ ಆಗಿ ರೀಇಂಟ್ರೊಡ್ಯೂಸ್ ಮಾಡಲಾಗಿರುತ್ತೆ. ಸೊ ಇದರ ಜೊತೆಗೆ ಇದರ ಹಿಸ್ಟಾರಿಕಲ್ ಹ್ಯಾಬಿಟ್ಯಾಟ್ಸ್, ಏನ್ ಹಿಸ್ಟಾರಿಕಲ್ ಅಂದ್ರೆ ಮುಂಚೆ ಅದೇ ಭಾಗದಲ್ಲಿ ಇರುತ್ತೆ, ಈಗ ನಾಶ ಆಗಿರುತ್ತೆ, ಅದೇ ಜಾಗಗಳಿಗೆ ಅದನ್ನ ರೀಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು. ಸೊ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ವೆಸ್ಟ್ ಬೆಂಗಾಲ್ ಅಲ್ಲಿ ಜಲ್ದಾಪರ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಆಮೇಲೆ ಉತ್ತರ ಪ್ರದೇಶ, ಅಲ್ಲಿಗೆ 3 ರಾಜ್ಯಗಳು ಪಿಗ್ಮಿ ಹಾಗ್ಗೆ ಸಂಬಂಧಪಟ್ಟಂತೆ ನೆನ್ಪಿಟ್ಕೊಳ್ಬೇಕು. ಒಂದು ಅಸ್ಸಾಂ, ಒಂದು ಬೆಂಗಾಲ್, ಇನ್ನೊಂದು ಉತ್ತರ ಪ್ರದೇಶವನ್ನ ನೀವು ನೆನ್ಪಿಟ್ಕೊಳ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಪಿಗ್ಮಿ ಹಾಗ್ಗೆ ಸಂಬಂಧಪಟ್ಟಂತೆ ಬೇಸಿಕ್ ಮಾಹಿತಿ ಡಿಸ್ಕಸ್ ಮಾಡೋದಾದ್ರೆ ಫಸ್ಟ್ ನನಗೆ ಸೈಂಟಿಫಿಕ್ ನೇಮ್ ಗೊತ್ತಿರಬೇಕು. ಇದನ್ನ ನಾವು ಪೋರ್ಕ್ಯುಲಾ ಸಾಲ್ವೇನಿಯಾ ಅಂತ ಕರೀತೇವೆ. ಸೊ ಇದು ವರ್ಲ್ಡ್ಸ್ ಸ್ಮಾಲೆಸ್ಟ್ ವೈಲ್ಡ್ ಪಿಗ್ ಆಗಿರುತ್ತೆ, ಅಂದ್ರೆ ಪ್ರಪಂಚದ ಅತ್ಯಂತ ಚಿಕ್ಕ ಕಾಡು ಹಂದಿ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸರಿಸುಮಾರು 8 kg ತೂಕವನ್ನ ಇದು ಹೊಂದಿರುತ್ತೆ. IUCN ಪಟ್ಟಿಯ ಪ್ರಕಾರ ಎಂಡೇಂಜರ್ಡ್, ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿಯ ಪಟ್ಟಿಗೆ ಇದನ್ನ ಸೇರಿಸಲಾಗಿರುತ್ತೆ. ಸೊ ಇದು ಎಲ್ಲಿ ಬೆಳೆಯುತ್ತೆ ಅಂದ್ರೆ ಟಾಲ್ ಅಲ್ಯೂವಿಯಲ್ ಗ್ರಾಸ್ಲ್ಯಾಂಡ್ಸ್ ಅಲಾಂಗ್ ದಿ ಹಿಮಾಲಯನ್ ಫುಟಿಲ್ಸ್ ಇನ್ ಇಂಡಿಯಾ. ಭಾರತ ದೇಶದ ಹಿಮಾಲಯದ ತಪ್ಪಲಿನಲ್ಲಿ ಎತ್ತರವಾಗಿ ಬೆಳೀತಕ್ಕಂಥ ಮೆಕ್ಕಲು ಹುಲ್ಲುಗಾವಲಲ್ಲಿ ಇದು ಹೆಚ್ಚಾಗಿ ವಾಸ ಮಾಡ್ತಕ್ಕಂಥ ಪ್ರಾಣಿಯಾಗಿರುತ್ತೆ. ಸೊ ಇದು ಉತ್ತರ ಪ್ರದೇಶದಿಂದ ನೇಪಾಳವರೆಗೂ, ನಾಟ್ ಜಸ್ಟ್ ಇನ್ ಇಂಡಿಯಾ, ನೇಪಾಳದಲ್ಲೂ ಕೂಡ ಇರುತ್ತೆ. ವೆಸ್ಟ್ ಬೆಂಗಾಲ್ ಟು ಅಸ್ಸಾಂ, ಪಶ್ಚಿಮ ಬಂಗಾಳದಿಂದ ಅಸ್ಸಾಂವರೆಗೆ ಕರೆಂಟ್ ವೈಲ್ಡ್ ಪಾಪ್ಯುಲೇಷನ್ಸ್ ಆರ್ ರೆಸ್ಟ್ರಿಕ್ಟೆಡ್ ಮೇನ್ಲಿ ಟು ಮಾನಸ್ ನ್ಯಾಷನಲ್ ಪಾರ್ಕ್ ಇನ್ ಅಸ್ಸಾಂ. ಸೊ ಇಲ್ಲೆಲ್ಲ ಇತ್ತು ಮುಂಚೆ, ಈಗ ಕೇವಲ ಇದು ಅಸ್ಸಾಂನಲ್ಲಿರ್ತಕ್ಕಂಥ ಮಾನಸ್ ನ್ಯಾಷನಲ್ ಪಾರ್ಕ್ ಅಲ್ಲಿ ಮಾತ್ರ ಸೀಮಿತವಾಗಿದೆ. ಅದಕ್ಕೆ ಇದನ್ನು ನಾವು ಎಂಡೆಮಿಕ್ ಟು ಇಂಡಿಯಾ ಅಂತ ಈ ಒಂದು ಕಾರಣದಿಂದ ಹೇಳಲಾಗುತ್ತೆ. ಸೊ ಇದರ ಪ್ರೊಟೆಕ್ಷನ್ ಸ್ಟೇಟಸ್ ಏನು ಅಂದ್ರೆ ಭಾರತ ದೇಶದಲ್ಲಿ ಇದನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ವನ್ಯಜೀವಿ ಸಂರಕ್ಷಣೆ ಕಾಯ್ದೆ 1972ರ ಅಡಿಯಲ್ಲಿ ಇದನ್ನ ಸ್ಕೆಡ್ಯೂಲ್ 1 ಅನುಸೂಚಿ 1ರಲ್ಲಿ ಸೇರಿಸಲಾಗಿರುತ್ತೆ. ಅನುಸೂಚಿ 1 ಇದರ ಅರ್ಥ ಏನು ಅಂದ್ರೆ ಹೈಯೆಸ್ಟ್ ಪ್ರೊಟೆಕ್ಷನ್, ಅತ್ಯುನ್ನತ ಸಂರಕ್ಷಣೆಯನ್ನ ನೀಡ್ತಕ್ಕಂಥದ್ದು. ಅಂಡ್ ಸೈಟ್ಸ್ ನ ಅಡಿಯಲ್ಲಿ ಇದನ್ನ ಅಪೆಂಡಿಕ್ಸ್ 1 ನಲ್ಲಿ ಸೇರಿಸಲಾಗಿರುತ್ತೆ. ಸೈಟ್ಸ್ ನ ಉದ್ದೇಶ ಏನು ಅಂದ್ರೆ ಇಂಟರ್ನ್ಯಾಷನಲ್ ಟ್ರೇಡ್, ವೈಲ್ಡ್ ಫ್ಲೋರಾ ಅಂಡ್ ವೈಲ್ಡ್ ಫಾನಾ, ಅಂದ್ರೆ ಈ ವನ್ಯ ಪ್ರಾಣಿ ಮತ್ತು ವನ್ಯ ಸಸ್ಯಗಳ ಅಂತಾರಾಷ್ಟ್ರೀಯ ಮಾರಾಟವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಈ ಸೈಟ್ಸ್ ನ ಅಡಿಯಲ್ಲಿ ಪಿಗ್ಮಿ ಹಾಗ್ ಅನ್ನ ಅಪೆಂಡಿಕ್ಸ್ 1 ಅನುಸೂಚಿ 1ರಲ್ಲಿ ಸೇರಿಸಲಾಗಿರುತ್ತೆ. ಸೊ ಅದರ ಅರ್ಥ ಏನು, ಅದರ ಅರ್ಥ ಕೂಡ ಹೈಯೆಸ್ಟ್ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅನ್ನ ಇಂಟರ್ನ್ಯಾಷನಲ್ ಟ್ರೇಡ್ ಅಲ್ಲೂ ಕೂಡ ಸೊ ಈ ಒಂದು ಪ್ರಾಣಿಗೆ ಒದಗಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಸೊ ಈ ಒಂದು ರಿಕವರಿ ಲಿಸ್ಟ್ ಅಲ್ಲಿ ಆಲ್ರೆಡಿ ಇರ್ತಕ್ಕಂಥ ಪ್ರಾಣಿಗಳ ಪಟ್ಟಿ ಅದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಮೊದಲನೇದು ಸ್ನೋ ಲೆಪರ್ಡ್, ಹಿಮ ಚಿರತೆ. ಈ ಒಂದು ಭಾರತ ದೇಶದ ವೈಲ್ಡ್ ಲೈಫ್ ರಿಕವರಿ ಪ್ರೋಗ್ರಾಮ್ ನ ಅಡಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳ ಪಟ್ಟಿಯನ್ನ ಹೇಳ್ತಾ ಇದ್ದೇನೆ. ಮೊದಲನೇದು ಸ್ನೋ ಲೆಪರ್ಡ್, ಎರಡನೇದು ಗ್ರೇಟ್ ಇಂಡಿಯನ್ ಬಸ್ಟರ್ಡ್, ಅದನ್ನ GIB ಅಂತ ಕರಿತೇವೆ. ಫ್ಲೋರಿಕಾನ್ಸ್. GIB ಅಂತಕ್ಕಂಥದ್ದು ಕೇವಲ 150ಕ್ಕಿಂತ ಕಡಿಮೆ ಆಗೋಗಿದೆ ನಮ್ಮ ದೇಶದಲ್ಲಿ. ಥ್ರೂ ಔಟ್ ಇಂಡಿಯಾದಲ್ಲಿ ಕೇವಲ 150 GIBಗಳು ಇದಾವೆ. ಅದಾದ್ಮೇಲೆ ಗ್ಯಾಂಜಸ್ ರಿವರ್ ಡಾಲ್ಫಿನ್, ಗಂಗಾ ನದಿ ಡಾಲ್ಫಿನ್, ಇದು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಜಲಚರ ಪ್ರಾಣಿಯಾಗಿರುತ್ತೆ. ಹಂಗೂಲ್, ಇದು ಕಾಶ್ಮೀರ್ ಸಾರಂಗ. 5ನೇದು ನೀಲಗಿರಿ ತಹರ್. 6ನೇದು ಮೆರೈನ್ ಟರ್ಟಲ್. ಸೊ ನೀಲಗಿರಿ ತಹರ್ ಯಾವ ರಾಜ್ಯದ ಸ್ಟೇಟ್ ಆನಿಮಲ್ ಅನ್ನೋದನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಆಮೇಲೆ ಡುಗಾಂಗ್ ಮತ್ತೆ ಕೋರಲ್ ರೀಫ್ಸ್ ಗಳು. ಅದ್ರ ಜೊತೆಗೆ 8ನೇದು ಎಡಿಬಲ್ ನೆಸ್ಟ್ ಸ್ವಿಫ್ಟ್ಲೆಟ್ ಅಂತ ಹೇಳ್ತೇವೆ. 9ನೇದು ಏಷಿಯನ್ ವೈಲ್ಡ್ ಬಫೆಲೋ, ಭಾರತ ದೇಶದ ವನ್ಯ ಎಮ್ಮೆ. 10ನೇದು ನಿಕೋಬಾರ್ ಮಾಗೋಪೋಡ್. ಅದಾದ್ಮೇಲೆ 11ನೇದು ಸಾಂಗೈ ಬ್ರೋ ಆಂಟ್ಲರ್ ಡಿಯರ್. ಅದಾದ್ಮೇಲೆ 12ನೇದು ವಲ್ಚರ್, ರಣಹದ್ದುಗಳು. ಅದ್ರ ಜೊತೆಗೆ 13ನೇದು ಮಲಬಾರ್ ಸಿವೆಟ್, ಇದೊಂದು ಬೆಕ್ಕಿನ ಜಾತಿಯ ಪ್ರಾಣಿಯಾಗಿರುತ್ತೆ. 14ನೇದು ಇಂಡಿಯನ್ ರೈನೋಸರಸ್, ಅಂದ್ರೆ ಭಾರತ ದೇಶದ ಗೆಂಡಾಮೃಗ. 15ನೇದು ಏಷಿಯಾಟಿಕ್ ಲಯನ್. ಸೊ ಇದರ ಪಾಪ್ಯುಲೇಷನ್ ಕೂಡ ಡಿಕ್ಲೈನಿಂಗ್ ಇರುತ್ತೆ. 16ನೇದು ಸ್ವಾಂಪ್ ಡಿಯರ್. 17ನೇದು ಜಾರ್ಡನ್ಸ್ ಕಟ್ಸರ್, ಇದೊಂದು ಪಕ್ಷಿ. 18ನೇದು ನಾರ್ದರ್ನ್ ರಿವರ್ ಥೆರಾಪಿನ್. 19ನೇದು ಕ್ಲೌಡೆಡ್ ಲೆಪರ್ಡ್, ಮೋಡದ ಚಿರತೆ ಅಂತ ಹೇಳ್ತೇವೆ. 20ನೇದು ಅರೇಬಿಯನ್ ಸಿ ಹಾಪ್ ಬ್ಯಾಕ್
ಹಂಪ್ ಬ್ಯಾಕ್ ವೇಲ್ ಆಗಿರುತ್ತೆ. ಸೊ 21ನೇದು ರೆಡ್ ಪಾಂಡಾ, 22ನೇದು ಕಾರಕಲ್. ಸೊ ಈಗ ಈ ಪಟ್ಟಿಗೆ ಸೇರಿಸಿರೋದು 23ನೇದು ಪಿಗ್ಮಿ ಹಾಗ್ ಅಂತ ಹೇಳ್ತೇವೆ. ಸೊ ಇಷ್ಟು ಮಾಹಿತಿ ನಮ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕಾಗಿರುತ್ತೆ. ನೆಕ್ಸ್ಟ್ ಬರೋಣ, ಎಕಾನಮಿ ಅಥವಾ ಆರ್ಥಿಕತೆ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅಂತ ಕೂಡ ಹೇಳ್ಬೋದಾಗಿರುತ್ತೆ. ASIP ಸೆಮಿ ಕಂಡಕ್ಟರ್ ಪ್ರಾಜೆಕ್ಟ್ ಅಟ್ ವಿಶಾಖಪಟ್ಟಣಂ. ಸೊ ವಿಶಾಖಪಟ್ಟಣಂನಲ್ಲಿ ಅಡ್ವಾನ್ಸ್ ಸಿಸ್ಟಮ್ ಇನ್ ಪ್ಯಾಕೇಜ್ ಸೆಮಿ ಕಂಡಕ್ಟರ್ ಯೋಜನೆಯನ್ನ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋದಾದ್ರೆ, ಫೌಂಡೇಶನ್ ಸ್ಟೋನ್ ಇದನ್ನ ಪ್ರಾರಂಭ ಮಾಡ್ಲಿಕ್ಕೆ ಈಗ ಫೌಂಡೇಶನ್ ಸ್ಟೋನ್ ಅಥವಾ ಅಡಿಪಾಯವನ್ನ ಹಾಕಲಾಗಿರುತ್ತೆ. ಸೊ ಇದು ಆಂಧ್ರ ಪ್ರದೇಶದ ಎಲ್ಲಿ ಬರುತ್ತಂದ್ರೆ ವಿಶಾಖಪಟ್ಟಣಂನಲ್ಲಿ ತರ್ಲುವಾಡ ಅಂತಕ್ಕಂತ ಒಂದು ಪ್ರದೇಶದಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದು OSAT ಮಾಡೆಲ್ ಅಲ್ಲಿ ಇದನ್ನ ಡೆವಲಪ್ ಮಾಡ್ತಾ ಇದ್ದಾರೆ. OSAT ಅಂದ್ರೆ ಔಟ್ಸೋರ್ಸ್ಡ್ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಅಂಡ್ ಟೆಸ್ಟ್ ಯೂನಿಟ್ ಅಂತ ಕರೀತೇವೆ. ಔಟ್ಸೋರ್ಸ್ಡ್ ಅಂದ್ರೆ ಹೊರಗುತ್ತಿಗೆ ಪಡೆದ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಮತ್ತೆ ಪರೀಕ್ಷಾ ಘಟಕವನ್ನ ಇಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಪರ್ಟಿಕ್ಯುಲರ್ಲಿ ಸೌತ್ ಇಂಡಿಯಾಸ್ ಫಸ್ಟ್ ಸೆಮಿ ಕಂಡಕ್ಟರ್ ಯೂನಿಟ್ ಆಗಿರುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ದಕ್ಷಿಣ ಭಾರತದಲ್ಲಿ ಈ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 1.0 ಅಂತ ಬರುತ್ತೆ. ಇದೇನು ಅಂತ ಮುಂದೆ ಹೇಳ್ತೇನೆ. ಈ ಒಂದು ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 1.0 ಅಡಿಯಲ್ಲಿ ದಕ್ಷಿಣ ಭಾರತದಲ್ಲಿ ಅಂಗೀಕಾರ ಆಗಿರ್ತಕ್ಕಂಥ ಅಥವಾ ಅನುಮೋದನೆ ನೀಡಿರ್ತಕ್ಕಂಥ ಮೊಟ್ಟ ಮೊದಲ ಸೆಮಿ ಕಂಡಕ್ಟರ್ ಘಟಕವಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಒಂದು ವರ್ಷಕ್ಕೆ 96 ಮಿಲಿಯನ್ ಸೆಮಿ ಕಂಡಕ್ಟರ್ ಚಿಪ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಕೆಪಾಸಿಟಿ ಈ ಒಂದು ಪ್ಲಾಂಟ್ ಇರುತ್ತೆ. ಸೊ ದ ಪ್ರಾಜೆಕ್ಟ್ ಸಪೋರ್ಟ್ಸ್ ದಿ ಆಂಧ್ರ ಪ್ರದೇಶ್ ಸೆಮಿ ಕಂಡಕ್ಟರ್ ಅಂಡ್ ಡಿಸ್ಪ್ಲೇ ಫ್ಯಾಬ್ ಪಾಲಿಸಿ. ಅಂದ್ರೆ ಆಂಧ್ರ ಪ್ರದೇಶದಲ್ಲಿ ಈ ಸೆಮಿ ಕಂಡಕ್ಟರ್ ಅರೆವಾಹಕಗಳಿಗೆ ಸಂಬಂಧಪಟ್ಟಂತೆ ಒಂದು ನೀತಿಯನ್ನ ಮಾಡಿರ್ತಾರೆ. ಆ ನೀತಿಯನ್ನ ಕೂಡ ಬೆಂಬಲಿಸ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಇದರ ಲೊಕೇಶನ್ ಭೋಗಂಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನ ಬಳಿ ಬರುತ್ತೆ. ಸೊ ಯಾವಾಗ ಇದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಬರುತ್ತೆ, ಸೊ ಅವಾಗ ಇನ್ವೆಸ್ಟ್ಮೆಂಟ್ ಬಹಳ ಅಟ್ರಾಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ದೇವನಹಳ್ಳಿ ಏರ್ಪೋರ್ಟ್ ನ ಬಳಿ ಸೊ ಈಗ ಇನ್ವೆಸ್ಟ್ಮೆಂಟ್ ಅನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥದ್ದು ಬಹಳ ಈಸಿ, ಬಿಕಾಸ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇರ್ತಕ್ಕಂಥದ್ದು ಅದರ ಪ್ರಯೋಜನವಾಗಿರುತ್ತೆ. ಸೊ ಈಗ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ 1.0 ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು 2021ರಲ್ಲಿ ಇದನ್ನ ಲಾಂಚ್ ಮಾಡಿರ್ತಾರೆ. ಈಗ ಪ್ರಸ್ತುತವಾಗಿ ನಾವು 2.0 ಇದ್ದೇವೆ. ಬಟ್ ವಿಶಾಖಪಟ್ಟಣಂ ಅಲ್ಲಿ ಈ ಒಂದು ಸೆಮಿ ಕಂಡಕ್ಟರ್ ಪ್ಲಾಂಟ್ ಏನಿರುತ್ತೆ ಅದು 1.0 ಅಡಿಯಲ್ಲಿ ಅಪ್ರೂವ್ ಆಗಿರ್ತಕ್ಕಂಥದ್ದು. ಈಗ ಫೌಂಡೇಶನ್ ಸ್ಟೋನ್ ಅನ್ನ ಹಾಕಲಾಗಿರುತ್ತೆ. ಸೊ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಸೊ ಅದ್ರ ಜೊತೆಗೆ ಇದರ ಗುರಿ ಏನು ಅಂದ್ರೆ ಸೆಮಿ ಕಂಡಕ್ಟರ್ ಗಳನ್ನ ಡೆವಲಪ್ ಮಾಡ್ತಕ್ಕಂಥದ್ದು. ಸೆಲ್ಫ್ ರಿಲಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವು ಸೆಮಿ ಕಂಡಕ್ಟರ್ ಗಳಿಗೆ ಬೇರೆ ರಾಷ್ಟ್ರಗಳ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದೇವೆ. ಸೊ ಆ ಒಂದು ಸೆಮಿ ಕಂಡಕ್ಟರ್ ಗಳನ್ನ ಭಾರತ ದೇಶದಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈಗ ರೋಲ್ ಆಫ್ ISM ಅಂದ್ರೆ ಇಂಡಿಯನ್ ಸೆಮಿ ಕಂಡಕ್ಟರ್ ಮಿಷನ್ ನ ಪಾತ್ರ ಏನು ಅಂತ ನಾವು ನೋಡೋದಾದ್ರೆ ಅದು ನೋಡಲ್ ಏಜೆನ್ಸಿ ಆಗಿ ಕೆಲಸ ಮಾಡುತ್ತೆ. ನೋಡಲ್ ಅಂದ್ರೆ ಇಟ್ ಟೇಕ್ಸ್ ಕೇರ್ ಆಫ್ ಎವ್ರಿಥಿಂಗ್, ಸ್ಮೂತ್ ಅಂಡ್ ಎಫಿಷಿಯಂಟ್ ಇಂಪ್ಲಿಮೆಂಟೇಷನ್ ಆಫ್ ದಿ ಸ್ಕೀಮ್ಸ್. ಅಂದ್ರೆ ಇದರ ಅಡಿಯಲ್ಲಿ ಬರ್ತಕ್ಕಂಥ ಯೋಜನೆಗಳನ್ನ ಸರಾಗವಾಗಿ ಅನುಷ್ಠಾನ ಮಾಡ್ತಕ್ಕಂಥದ್ದು ಈ ಒಂದು ಮಿಷನ್ ನ ಉದ್ದೇಶವಾಗಿರುತ್ತೆ. ನೆಕ್ಸ್ಟ್ ಬರುತ್ತೆ ಅಲ್ಲೂರಿ ಸೀತಾರಾಮರಾಜು ಭೋಗಾಪುರಂ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನ ಈಗ ಇನಾಗ್ರೇಷನ್ ಮಾಡಿರ್ತಾರೆ. ಸೊ ಈ ಒಂದು ಏರ್ಪೋರ್ಟ್ ನ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಭೋಗಾಪುರಂ ನಲ್ಲಿ ಇರ್ತಕ್ಕಂಥದ್ದು. ಸೊ ಅಲ್ಲಿರ್ತಕ್ಕಂಥ ವಿಜಯನಗರಂ ಅಂತ ಹೇಳ್ತೇವೆ. ಸೊ ವಿಜಯನಗರಂ ನ ಬಳಿಯಲ್ಲಿ ಇದನ್ನ ಇನಾಗ್ರೇಟ್ ಮಾಡಲಾಗಿರುತ್ತೆ. ಸೊ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಯಾರು, ನಿರ್ಮಾಣ ಮಾಡಿರ್ತಕ್ಕಂಥವ್ರು GM ಗ್ರೂಪ್. ಇದನ್ನ PPP ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ನ ಮಾದರಿಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ಸಾರ್ವಜನಿಕ ಪಾಲುದಾರಿಕೆ ಮಾದರಿ ಅಡಿಯಲ್ಲಿ ಇದನ್ನ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದರ ಒಟ್ಟು ವೆಚ್ಚ 2200ಕ್ಕಿಂತ ಹೆಚ್ಚು ಕೋಟಿಗಳಲ್ಲಿ ಇದನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಇದರ ಕೆಪಾಸಿಟಿ ಎಷ್ಟು ಅಂದ್ರೆ 6 ಮಿಲಿಯನ್ ಪ್ಯಾಸೆಂಜರ್ಸ್ ಪರ್ ಇಯರ್. ಅಂದ್ರೆ ಒಂದು ವರ್ಷಕ್ಕೆ 6 ಮಿಲಿಯನ್ ಪ್ರಯಾಣಿಕರು ಇದರಲ್ಲಿ ಟ್ರಾವೆಲ್ ಮಾಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ಇದನ್ನ 40 ಮಿಲಿಯನ್ ವರೆಗೂ ಎಕ್ಸ್ಪ್ಯಾಂಡ್ ಮಾಡಿದಷ್ಟು ಅಲ್ಲಿ ಸೌಲಭ್ಯಗಳು ಇರುತ್ತೆ. ಅದ್ರ ಜೊತೆಗೆ 20,000 ಮೆಟ್ರಿಕ್ ಟನ್ಸ್ ಅಷ್ಟು ಕಾರ್ಗೋ ಟರ್ಮಿನಲ್ ಅಂದ್ರೆ ವಸ್ತುಗಳನ್ನ ಸಾಗಿಸ್ತಕ್ಕಂಥ ಕೆಪಾಸಿಟಿ ಎಷ್ಟು ಅಂದ್ರೆ 20,000 ಮೆಟ್ರಿಕ್ ಟನ್ಸ್ ಆಗಿರುತ್ತೆ. ಇದರಲ್ಲಿ ಆಕ್ವಾ ಅಂದ್ರೆ ಸೀ ಫುಡ್ ಆಗಿರ್ಬೋದು ಅಥವಾ ಜಲಚರ ಸಂಪನ್ಮೂಲಗಳಾಗಿರ್ಬೋದು, ಫಾರ್ಮಾ ಔಷಧಿಗಳಾಗಿರ್ಬೋದು,
ಮ್ಯಾಂಗೋ, ಮಾವು ಮತ್ತೆ ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ರಫ್ತುಗಳನ್ನ ಈ ಒಂದು ಏರ್ಪೋರ್ಟ್ ನಿಂದ ಮಾಡಬಹುದಾಗಿರುತ್ತೆ. ಸೊ ಇದು ಈ ಒಂದು ಏರ್ಪೋರ್ಟ್ ನಲ್ಲಿ ಎಜು ಸಿಟಿಯನ್ನ ಕೂಡ ನಿರ್ಮಾಣ ಮಾಡಲಾಗಿರುತ್ತೆ. ಏವಿಯೇಷನ್ ಯೂನಿವರ್ಸಿಟಿ ಬರುತ್ತೆ, ವಾಯುಯಾನ ವಿಶ್ವವಿದ್ಯಾನಿಲಯವನ್ನ ಕೂಡ ಒಳಗೊಂಡಿರುತ್ತೆ. ಸೊ ಅದ್ರ ಜೊತೆಗೆ 7 ಟ್ರಾಫಿಕ್ ಫ್ರೀ ಅಪ್ರೋಚ್ ರೋಡ್ಸ್ ಗಳು ಕೂಡ ಇರುತ್ತೆ. ಅಂದ್ರೆ ಸಂಚಾರ ದಟ್ಟಣೆ ಮುಕ್ತವಾಗಿರ್ತಕ್ಕಂಥ ಆರು ಪಥದ ರಸ್ತೆ, 7 ಸಂಚಾರ ದಟ್ಟಣೆ ಮುಕ್ತವಾಗಿರ್ತಕ್ಕಂಥ ರಸ್ತೆಗಳನ್ನ ಕೂಡ ಈ ಒಂದು ಏರ್ಪೋರ್ಟ್ ಗೆ ಕನೆಕ್ಟ್ ಮಾಡಲಾಗಿರುತ್ತೆ. ಸೊ ಇದು GMR ಡೆವಲಪ್ ಮಾಡಿರ್ತಕ್ಕಂಥ 3rd ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಆಫ್ಟರ್ ಹೈದರಾಬಾದ್ ಅಂಡ್ ಮೋಪಾ, ಗೋವಾದ ಮೋಪಾ ಮತ್ತೆ ಹೈದರಾಬಾದ್ ನ ನಂತರ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅನ್ನ, ಗ್ರೀನ್ ಫೀಲ್ಡ್ ಅಂದ್ರೆ ಫ್ರಮ್ ಝೀರೋ ಇಂದ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಂದು ಏರ್ಪೋರ್ಟ್ ಅಲ್ಲಿ ಇದು 3ನೇ ಏರ್ಪೋರ್ಟ್ ಆಗಿರುತ್ತೆ. ಅಂಡ್ 2026ರಲ್ಲಿ ಇದೇ ವರ್ಷದಲ್ಲಿ 2nd ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಟು ಬಿಕಮ್ ಆಪರೇಷನಲ್ ಇನ್ ಇಂಡಿಯಾ ಆಫ್ಟರ್ ಜೇವರ್ ಏರ್ಪೋರ್ಟ್ ಆದ ನಂತರ 2nd ಏರ್ಪೋರ್ಟ್ ಈಗ ಕಾರ್ಯರೂಪಕ್ಕೆ ಬಂದಿರುತ್ತೆ. ಇದು 2026ರ ಅರ್ಧ ವರ್ಷದಲ್ಲಿ. ಸೊ ಇಲ್ಲಿ ಈ ಒಂದು ಇನಾಗ್ರೇಷನ್ ಟೈಮ್ ಅಲ್ಲಿ ದಿಮ್ಸಾ ನೃತ್ಯ ಅಂತ ಕೂಡ ಮಾಡಲಾಗಿರುತ್ತೆ. ಏನಿದು ದಿಮ್ಸಾ ನೃತ್ಯ ಅಂತ ನಾವು ನೋಡೋದಾದ್ರೆ 13,000ಕ್ಕಿಂತ ಹೆಚ್ಚು ಬುಡಕಟ್ಟು ಮಹಿಳೆಯರು ಮಾಡಿರ್ತಕ್ಕಂಥ ಈ ಒಂದು ನೃತ್ಯ, ಆ ನೃತ್ಯವನ್ನ ನಾವು ದಿಮ್ಸಾ ನೃತ್ಯ ಅಂತ ಹೇಳ್ತೇವೆ. ಸೊ ಇದೀಗ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ಗೂ ಕೂಡ ಹೋಗಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈ ದಿಮ್ಸಾ ಡ್ಯಾನ್ಸ್ ಬಗ್ಗೆ ನಮ್ಗೆ ಪರೀಕ್ಷೆಯಲ್ಲಿ ಕೇಳ್ಬೋದಾಗಿರುತ್ತೆ. ಇಟ್ ಈಸ್ ಟ್ರೈಬಲ್ ಫೋಕ್ ಡ್ಯಾನ್ಸ್ ಆಫ್ ಆಂಧ್ರ ಪ್ರದೇಶದ ಸಾಂಪ್ರದಾಯಿಕ ಬುಡಕಟ್ಟು ಜಾನಪದ ನೃತ್ಯವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. 13,000 ಹೆಣ್ಣು ಮಕ್ಕಳು ಒಂದೇ ಪ್ರದೇಶದಲ್ಲಿ ನೃತ್ಯವನ್ನ ಮಾಡುವ ಮುಖಾಂತರ ಒಂದು ದಾಖಲೆಯನ್ನ ಬರೆಯಲಾಗಿರುತ್ತೆ. ಸೊ ಈ ಒಂದು ನೃತ್ಯವನ್ನ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಟ್ರೈಬ್ಸ್ ಯಾರ್ಯಾರು ಅಂದ್ರೆ ಬಾಗತ ಅಂತಕ್ಕಂಥ ಒಂದು ಟ್ರೈಬ್ ಬರುತ್ತೆ, ವಾಲ್ಮೀಕಿ, ಪೋರಾಜ, ಕೊಂಡ, ಗಡಬ, ಅದಾದ್ಮೇಲೆ ಕೊಂಡಾದೊರ, ಅದಾದ್ಮೇಲೆ ಮುಖಾದೊರ, ಅದಾದ್ಮೇಲೆ ಕೋಟಿಯಾ ಟ್ರೈಬ್ಸ್ ಅಂತ ಕರಿತೇವೆ. ಯೂಶಲಿ ಟ್ರೈಬ್ಸ್ ಬಗ್ಗೆ ಕ್ವೆಶನ್ಸ್ ಅಟ್ಲೀಸ್ಟ್ ಒಂದಾದ್ರೂ ಎಕ್ಸಾಮ್ ಅಲ್ಲಿ ಇರುತ್ತೆ, ಯಾವ ಟ್ರೈಬ್ ಯಾವ ಸ್ಟೇಟ್ ಗೆ ಸಂಬಂಧಪಟ್ಟಿದ್ದು. ಸೊ ಇದೆಲ್ಲ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಅಂಡ್ ಈ ಒಂದು ಹಬ್ಬವನ್ನ ಡ್ಯಾನ್ಸ್ ಅನ್ನ ಫೆಸ್ಟಿವಲ್ಸ್, ಹಬ್ಬಗಳ ಸಮಯದಲ್ಲಿ, ವೆಡ್ಡಿಂಗ್ಸ್, ಮದುವೆಗಳ ಸಮಯದಲ್ಲಿ, ಮತ್ತೆ ಅಂಡ್ ಹಂಟಿಂಗ್ ಫೆಸ್ಟಿವಲ್ ಅಂದ್ರೆ ಈ ಒಂದು ಬೇಟೆ ಹಬ್ಬ ಅಂತ ಮಾಡ್ತಾರೆ, ಆ ಒಂದು ಸಮಯಗಳಲ್ಲಿ ಈ ಒಂದು ಡ್ಯಾನ್ಸ್ ಅನ್ನ ಮಾಡಲಾಗುತ್ತೆ. ಸೊ ಇದು ಒರಿಜಿನಲಿ ಈ ಒಂದು ಡ್ಯಾನ್ಸ್ ಅಂತಕ್ಕಂಥದ್ದು ಮೂಲತಃ ಕೋರಾಪುಟ್ ಪ್ರದೇಶ ಅಂತ ಇರುತ್ತೆ. ಆ ಒಂದು ಪ್ರದೇಶಕ್ಕೆ ತನ್ನ ಮೂಲವನ್ನ ಹೊಂದಿರತಕ್ಕಂತ ಒಂದು ಡ್ಯಾನ್ಸ್ ಆಗಿರುತ್ತೆ. ಸೊ ಈ ಒಂದು ಡ್ಯಾನ್ಸ್ ನಲ್ಲಿ 12 ವೆರೈಟೀಸ್ ಇರುತ್ತೆ, 12 ವಿಧಗಳ ನೃತ್ಯಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೂಡ ಯೂಸ್ ಮಾಡ್ತಾರೆ. ಆ ಇನ್ಸ್ಟ್ರೂಮೆಂಟ್ಸ್ ಯಾವ್ದು ಅಂದ್ರೆ ಮೋರಿ, ತುಡಂ ಮತ್ತೆ ದಪ್ಪು ಅಂತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ ಅನ್ನ ಕೂಡ ಈ ಒಂದು ನೃತ್ಯದ ಸಮಯದಲ್ಲಿ ಯೂಸ್ ಮಾಡಲಾಗುತ್ತೆ. ಸೊ ಈ ಒಂದು ನೃತ್ಯದಲ್ಲಿ ಅವರು ಯೂಸ್ ಮಾಡ್ತಕ್ಕಂಥ ಥೀಮ್ಸ್ ಯಾವ್ದು ಅಂದ್ರೆ ಟ್ರೈಬಲ್ ಮೈಥಾಲಜಿ ಅಂದ್ರೆ ಬುಡಕಟ್ಟು ಪುರಾಣ, ಫೋಕ್ಲೋರ್ ಅಂದ್ರೆ ಜಾನಪದ, ಅದ್ರ ಜೊತೆಗೆ ಲೈವ್ಲಿವುಡ್ ಜೀವನ ಶೈಲಿ, ಕಿನ್ಶಿಪ್ ಅಂದ್ರೆ ಒಂದು ರಕ್ತ ಸಂಬಂಧಗಳು, ಅದಾದ್ರ ಜೊತೆಗೆ ಸೋಷಿಯಲ್ ಲೈಫ್ ಸಾಮಾಜಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಥೀಮ್ಗಳ ಮೇಲೆ ಈ ಒಂದು ನೃತ್ಯವನ್ನ ಪ್ರದರ್ಶನ ಮಾಡಲಾಗುತ್ತೆ. ಈಗ ಹಲ್ಲೂರಿ ಸೀತಾರಾಮರಾಜು ಇವರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಸೊ ಇವರನ್ನ ಮಾನ್ಯಂ ವೀರುಡು ಅಂತ ಕರೀತೇವೆ. 1897ರಿಂದ 1924ರವರೆಗೆ ಅವರು ಜೀವಿಸಿರ್ತಾರೆ. ಸೊ ಇವರು ಯಾವ್ದಕ್ಕಾಗಿ ತುಂಬಾ ಫೇಮಸ್ ಅಂದ್ರೆ ರಾಂಪಾ ರೆಬಿಲಿಯನ್ ಅಂತ ಹೇಳ್ತೇವೆ. ರಾಂಪಾ ದಂಗೆ ಅಂತಕ್ಕಂಥದ್ದು 1922ರಿಂದ 1924ರ ಮಧ್ಯೆ ನಡೆದಿರುತ್ತೆ. ಸೊ ಇವರು ಏನನ್ನ ಅಪೋಸ್ ಮಾಡ್ತಾರಂದ್ರೆ ಮದ್ರಾಸ್ ಫಾರೆಸ್ಟ್ ಆಕ್ಟ್ 1882 1982ರ ಮದ್ರಾಸ್ ಅರಣ್ಯ ಕಾಯ್ದೆಯನ್ನ ವಿರೋಧ ಮಾಡ್ತಾರೆ. ಸೊ ಅವರು ಈ ಒಂದು ವಿರೋಧದಲ್ಲಿ ಅವರು ಗರಿಲ್ಲಾ ವಾರ್ಫೇರ್ ಅನ್ನ ಬಳಸಿಕೊಂಡು ಬುಡಕಟ್ಟು ಸಮುದಾಯಗಳನ್ನ ಇದರ ವಿರುದ್ಧವಾಗಿ ಅವರು ನಾಯಕರಾಗಿ ಅದರ ವಿರುದ್ಧ ಹೋರಾಡ್ತಾರೆ. ಅವರು ಬಳಕೆ ಮಾಡಿರ್ತಕ್ಕಂಥದ್ದು ಗೆರಿಲ್ಲಾ ವಾರ್ಫೇರ್ ಅನ್ನ ಈ ಒಂದು ಪ್ರೊಟೆಸ್ಟ್ ನಲ್ಲಿ ಅಥವಾ ದಂಗೆಯಲ್ಲಿ ಅವರು ಬಳಕೆ ಮಾಡ್ತಾರೆ. ಸೊ ರೈಡೆಡ್ ಬ್ರಿಟಿಷ್ ಪೊಲೀಸ್ ಸ್ಟೇಷನ್ಸ್ ಟು ಸೀಸ್ ವೆಪನ್ಸ್ ಅಂದ್ರೆ ಅವರ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳಿಕ್ಕೆ ಬ್ರಿಟಿಷ್ ಪೊಲೀಸ್ ಠಾಣೆಗಳ ಮೇಲೆ ಇವರು ದಾಳಿಯನ್ನ ಮಾಡ್ತಾರೆ. ಸೊ ಅದಾದ್ಮೇಲೆ ಮೇ 7th 1924 ಕೇವಲ 26 ವರ್ಷ ವಯಸ್ಸಾಗಿದ್ದಾಗ ಬ್ರಿಟಿಷರಿಂದ ಅವರನ್ನ ಗಲ್ಲಿಗೇರಿಸಲಾಗಿರುತ್ತೆ. ಇವರ ಹೆಸರಿನಲ್ಲಿ ಈಗ ಏರ್ಪೋರ್ಟ್ ಅನ್ನ ಲಾಂಚ್ ಮಾಡಲಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಎಕ್ಸ್ಟ್ರಾರ್ಡಿನರಿ ವಿಷನ್ ಆಫ್ ಮೋಕೆನ್ಸಿ ನೊಮ್ಯಾಡ್ಸ್ ಅಂದ್ರೆ ಅದೊಂದು ಬುಡಕಟ್ಟು ಸಮುದಾಯಕ್ಕೆ ಸೇರಿರ್ತಕ್ಕಂಥ ಅಲೆಮಾರಿ ಜನಾಂಗ.
ಇವ್ರಿಗೊಂದು ವಿಶೇಷವಾದ ಗುಣ ಇದೆ. ಅಂದ್ರೆ ನಮ್ಮ ಮಕ್ಕಳಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ವಿಶೇಷವಾದ ಗುಣ ಏನ್ ಇದೆ, ಅದೇನು ಅಂದ್ರೆ ಆಳವಾದ ನೀರಿನಲ್ಲಿ ಬರಿಗಣ್ಣಿನಿಂದ ಸ್ಪಷ್ಟವಾಗಿ ನೋಡ್ತಕ್ಕಂಥ ಒಂದು ಗುಣವನ್ನ ಈ ಒಂದು ಏನೋ ಅಲೆಮಾರಿ ಜನಗಳಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರನ್ನ ನಾವು ಮೋಕೆಲ್ ಅಂತ ಕರೀತೇವೆ. ಸೊ ಇವ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೋಕೆನ್ ಚಿಲ್ಡ್ರನ್ ಅಂತಕ್ಕಂಥದ್ದು ಅವರ ಹೆಸರಾಗಿರುತ್ತೆ, ಮೋಕೆನ್ ಅಂತಕ್ಕಂಥದ್ದು. ಸೊ ಇವರು ಅಂಡರ್ ವಾಟರ್ ವಿತ್ ನಿಯರ್ಲಿ ಟ್ವೈಸ್ ದಿ ಕ್ಲಾರಿಟಿ ಆಫ್ ಅದರ್ ಚಿಲ್ಡ್ರನ್, ಅಂದ್ರೆ ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಿದಾಗ ನೀರಿನ ಒಳಗಡೆ 2 ಪಟ್ಟು ಸ್ಪಷ್ಟತೆಯಿಂದ ಅವರು ವಸ್ತುಗಳನ್ನ ನೋಡ್ಬೋದಾಗಿರುತ್ತೆ. ಇದನ್ನ ನಾವು ಅಡ್ಯಾಪ್ಟೇಷನ್ ಅಂತ ಕರಿತೇವೆ, ಹೊಂದಾಣಿಕೆ. ಅದೇ ಪ್ರದೇಶದಲ್ಲಿ ಇದ್ದು ಅವರ ಏನೋ ಮಾರ್ಫಾಲಜಿ ಏನಿರುತ್ತೆ ಆ ಒಂದು ಬದಲಾವಣೆಗಳ ಮುಖಾಂತರ ಈ ಒಂದು ಗುಣವನ್ನ ಪಡೆದುಕೊಂಡಿರ್ತಾರೆ. ಸೊ ಅವರ ಪ್ಯೂಪಿಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಪ್ಯೂಪಿಲ್ ಅಂದ್ರೆ ಪಾಪೆ ಅಂತ ನಾವೇನ್ ಹೇಳ್ತೇವೆ, ಅದು ಕಣ್ಣೊಳಗಡೆ ಇರುತ್ತೆ. ಪ್ಯೂಪಿಲ್ ಕನ್ಸ್ಟ್ರಿಕ್ಟ್ ಆಗುತ್ತೆ. ಮತ್ತೆ ಸೊ ಲೈಫ್ ಲಾಂಗ್ ಓಷನ್ ಟ್ರೈನಿಂಗ್, ಅಂದ್ರೆ ಜೀವನ ಪರ್ಯಂತ ಅವರು ಆ ಸಮುದ್ರಗಳೊಂದಿಗೆ ತಮ್ಮ ಸಂಬಂಧವನ್ನ ಹೊಂದಿರುವ ಕಾರಣದಿಂದ ಆ ಸ್ಪಷ್ಟತೆ ಅಂತಕ್ಕಂಥದ್ದು ಅದು ಅಡ್ಯಾಪ್ಟೇಷನ್ ಅಥವಾ ಹೊಂದಾಣಿಕೆ ರೂಪದಲ್ಲಿ ಬಂದಿರತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಮೋಕೆನ್ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಸಿ ನೊಮ್ಯಾಡ್ಸ್ ಅಂತ ಕರಿತೇವೆ, ಸಮುದ್ರ ಅಲೆಮಾರಿಗಳು ಅಂತ ಕರಿತೇವೆ. ಸೊ ದೇ ಆರ್ ಅಲಾಂಗ್ ವಿತ್ ಅಂಡಮಾನ್ ಸಿ ಕೋಸ್ಟ್ ಆಫ್ ಥೈಲ್ಯಾಂಡ್ ಅಂಡ್ ಮ್ಯಾನ್ಮಾರ್. ಇವರು ಥೈಲ್ಯಾಂಡ್ ಮೋಕೆನ್ ಜನಾಂಗ ಏನಿದೆ ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ಅಂಡಮಾನ್ ಸಮುದ್ರ ತೀರಗಳಲ್ಲಿ ವಾಸಿಸ್ತಕ್ಕಂತ ಸಮುದ್ರ ಅಲೆಮಾರಿಗಳು ಅಂತ ಹೇಳ್ಬೋದಾಗಿರುತ್ತೆ. ಸೊ ದೇ ಇನ್ಹ್ಯಾಬಿಟೆಡ್ ನಿಯರ್ಲಿ 800 ಐಲ್ಯಾಂಡ್ಸ್ ಅಕ್ರಾಸ್ ದ ರೀಜನ್, ಅಂದ್ರೆ ಈ ಒಂದು ಭಾಗದಲ್ಲಿ 800ಕ್ಕೂ ಹೆಚ್ಚು ದ್ವೀಪಗಳಲ್ಲಿ ಅವರು ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ದೇ ಟ್ರೆಡಿಷನಲಿ ಟ್ರಾವೆಲ್ ಇನ್ ವುಡನ್ ಬೋಟ್ಸ್ ಕಾಲ್ಡ್ ಕಬಾಂಗ್. ಅವರು ಟ್ರಾವೆಲ್ ಮಾಡ್ತಕ್ಕಂಥ ಒಂದು ಮರದ ದೋಣಿಗಳನ್ನ ನಾವು ಕಬಾಂಗ್ ಅಂತ ಕರಿತೇವೆ. ಸೊ ಅವರ ಕಸುಬುಗಳು ಏನು ಅಂದ್ರೆ ಫಿಶಿಂಗ್, ಮೀನುಗಾರಿಕೆ ಮಾಡ್ತಕ್ಕಂಥದ್ದು, ಡೈವಿಂಗ್, ಸಮುದ್ರ ಆಳಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಶೆಲ್ ಫಿಶ್ ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಚಿಪ್ಪು ಮೀನುಗಳು ಅಂತ ನಾವೇನ್ ಕರಿತೇವೆ. ಸೊ ಅದನ್ನ ಸಂಗ್ರಹ ಮಾಡಿ ಅದರ ಮೇಲೆ ತಮ್ಮ ಜೀವನವನ್ನ ಅವರು ಕಟ್ಟಿಕೊಂಡಿರ್ತಾರೆ. ಅದ್ರ ಜೊತೆಗೆ ಸೊ ದೇ ಹ್ಯಾವ್ ಎಕ್ಸ್ಪರ್ಟ್ ನಾಲೆಜ್ ಆಫ್ ರೀವ್ಸ್, ಅಂದ್ರೆ ಹವಳದ ದಿಬ್ಬಗಳ ಬಗ್ಗೆ ಅತಿ ಹೆಚ್ಚಿನ ಜ್ಞಾನವನ್ನ ಹೊಂದಿರ್ತಾರೆ. ಫ್ರೀ ಡ್ರೈವಿಂಗ್ ಅಂಡ್ ಸ್ಪಿಯರ್ ಫಿಶಿಂಗ್, ಅಂದ್ರೆ ಡೈವಿಂಗ್ ಮಾಡ್ತಕ್ಕಂಥದ್ದು ಅವರಿಗೆ ಕರಗತವಾಗಿರ್ತಕ್ಕಂಥ ಕಲೆ ಆಗಿರುತ್ತೆ. ಅಂಡ್ ಈಟಿಯ ಮುಖಾಂತರ ಮೀನನ್ನ ಹಿಡಿತಕ್ಕಂಥ ಕಲೆ ಕೂಡ ಸೊ ಈ ಒಂದು ಜನಾಂಗಕ್ಕೆ ಇರುತ್ತೆ. ಸೊ ಅವ್ರು ಮಾತಾಡ್ತಕ್ಕಂಥ ಭಾಷೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಆಸ್ಟ್ರೋನೇಷಿಯನ್ ಲ್ಯಾಂಗ್ವೇಜ್ ಅನ್ನ ಮಾತಾಡ್ತಕ್ಕಂಥ ಒಂದು ಜನಾಂಗವಾಗಿರುತ್ತೆ. ಅಂಡ್ ದೇ ಆರ್ ಸ್ಟೇಟ್ಲೆಸ್, ಅಂದ್ರೆ ಯಾವುದೇ ಒಂದು ರಾಷ್ಟ್ರದ ಪೌರತ್ವ ಅವರಿಗೆ ಇರೋದಿಲ್ಲ. ತಾಯಿ ಆಗಿರ್ಬೋದು, ಅಂದ್ರೆ ಥೈಲ್ಯಾಂಡ್ ಆಗಿರ್ಬೋದು ಅಥವಾ ಮ್ಯಾನ್ಮಾರ್ ಆಗಿರ್ಬೋದು, ಯಾವ ರಾಷ್ಟ್ರದ ಪೌರತ್ವವನ್ನ ಕೂಡ ಅವರು ಹೊಂದಿರೋದಿಲ್ಲ. ಸೊ ಇವರು ಗ್ಲೋಬಲ್ ಅಟೆನ್ಷನ್ ಯಾವಾಗ ಬಂತು, ಜಾಗತಿಕವಾಗಿ ಇವರನ್ನ ಜಗತ್ತು ಗುರುತಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ ಯಾವಾಗ ಅಂದ್ರೆ 2004ರಲ್ಲಿ ಇಂಡಿಯನ್ ಓಷನ್ ಸುನಾಮಿ ಆದಾಗ ಸೊ ಅವರು ನ್ಯಾಚುರಲ್ ವಾರ್ನಿಂಗ್ ಸೈನ್ಸ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ನೈಸರ್ಗಿಕವಾಗಿ ಈ ರೀತಿ ಸುನಾಮಿ ಬರಬಹುದು ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನ ಕೊಟ್ಟಿರುವ ಸಮಯದಲ್ಲಿ ಸೊ ಈ ಒಂದು ಜನಾಂಗ ಪತ್ತೆ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಸೊ ಅವಾರ್ಡ್ಸ್, ಅಚೀವ್ಮೆಂಟ್ಸ್ ಮತ್ತೆ ಅಪಾಯಿಂಟ್ಮೆಂಟ್ಸ್ ಅನ್ನ ನೋಡಿದಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಹೈಯೆಸ್ಟ್ ಆನರ್, ಇದನ್ನ ನಾವು ನೊಬೆಲ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಹೇಳ್ತೇವೆ. ಫೀಲ್ಡ್ಸ್ ಮೆಡಲ್ ಫಾರ್ 2026 ಅನ್ನ ಯಾರು ಕೊಟ್ಟಿದ್ದಾರೆ ಅಂತ ನಾವಿಲ್ಲಿ ನೋಡೋದಾದ್ರೆ 2026ರ ಫೀಲ್ಡ್ಸ್ ಮೆಡಲ್ ಅನ್ನ ಯು ಡೆಂಗ್, ಜಾನ್ ಪ್ಯಾರಡನ್, ಜಾಕೋಬ್ ಸಿಮೆರನ್ ಮತ್ತೆ ಹಾಂಗ್ ವ್ಯಾಂಗ್, ಈ 4 ಜನಕ್ಕೆ ಫೀಲ್ಡ್ ಮೆಡಲ್ ಅವಾರ್ಡ್ ಅನ್ನ ಕೊಡಲಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ಇಂಟರ್ನ್ಯಾಷನಲ್ ಕಾಂಗ್ರೆಸ್ ಆಫ್ ಮ್ಯಾಥಮೆಟಿಕ್ಸ್ ನಲ್ಲಿ ಮ್ಯಾಥಮೆಟಿಷಿಯನ್ಸ್ ನಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಹಾಂಗ್ ವ್ಯಾಂಗ್ ಅಂತ ನಾನು ವ್ಯಕ್ತಿಯನ್ನ ಏನ್ ಮೆನ್ಷನ್ ಮಾಡಿದ್ದೆ, ಇವರು 3rd ವುಮನ್ ಟು ರಿಸೀವ್ ದಿ ಫೀಲ್ಡ್ ಮೆಡಲ್, ಈ ಒಂದು ಮೆಡಲ್ ಅನ್ನ ಪಡೆದಿರ್ತಕ್ಕಂಥ 3ನೇ ಮಹಿಳೆಯಾಗಿ ನಾವು ನೋಡ್ಬೋದಾಗಿರುತ್ತೆ. ಹಾಂಗ್ ವ್ಯಾಂಗ್ ಮತ್ತೆ ಹ್ಯೂ ಡೆಂಗ್ ಇವರಿಬ್ರು ಕೂಡ ಫಸ್ಟ್ ಚೈನೀಸ್ ನ್ಯಾಷನಲ್ಸ್ ಟು ವಿನ್ ಸಿನ್ಸ್ 1982, 1982ರಿಂದ ಚೈನಾದಿಂದ ಈ ಪ್ರಶಸ್ತಿಯನ್ನ ಗೆದ್ದುಕೊಂಡಿರ್ತಕ್ಕಂಥ ಮೊದಲ ಚೀನಿ ಪ್ರಜೆಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅವಾರ್ಡ್ ಅನ್ನ ನೊಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರೀತೇವೆ. ಬಿಕಾಸ್ ಮ್ಯಾಥಮೆಟಿಕ್ಸ್ಗೆ ನೊಬೆಲ್ ಪ್ರೈಸ್ ಕೊಡೋದಿಲ್ಲ, ಸೊ ಅದರಿಂದ ಫೀಲ್ಡ್ ಮೆಡಲ್ ಅನ್ನ ನಾವು ನೊಬೆಲ್ ಪ್ರೈಸ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರೀತೇವೆ. ಸೊ ಯಾರು ಈ ಒಂದು ಮ್ಯಾಥಮೆಟಿಕ್ಸ್ ನಲ್ಲಿ ಫ್ಯೂಚರ್ ಪೊಟೆನ್ಶಿಯಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೊಡುಗೆಯನ್ನ ನೀಡ್ತಾರೆ ಅವ್ರಿಗೆ ಕೊಡ್ತಕ್ಕಂಥ ಒಂದು ಪ್ರಶಸ್ತಿ ಆಗಿರುತ್ತೆ. ಸೊ ಈ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ಮ್ಯಾಥಮ್ಯಾಟಿಕಲ್ ಯೂನಿಯನ್ ಎವ್ರಿ 4 years, ಅಂದ್ರೆ ಪ್ರತಿ 4 ವರ್ಷಗಳಿಗೊಮ್ಮೆ ಕೊಡ್ತಕ್ಕಂಥ ಪ್ರಶಸ್ತಿ ಆಗಿರುತ್ತೆ. ಈ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವರ್ಷ 1936 ಅಲ್ಲಿ ಕೆನಡಿಯನ್ ಮ್ಯಾಥಮೆಟಿಷಿಯನ್ ಜಾನ್ ಚಾರ್ಲ್ಸ್ ಫೀಲ್ಡ್ಸ್, ನೋಡಿ ಅವ್ರ ಹೆಸರಲ್ಲೇ ಕೊಡೋ ಅವಾರ್ಡ್ ಆಗಿರುತ್ತೆ. ಜಾನ್ ಚಾರ್ಲ್ಸ್ ಫೀಲ್ಡ್ ಅಂತಕ್ಕಂಥ ಕೆನಡಾ ರಾಷ್ಟ್ರದ ಒಬ್ಬ
ಗಣಿತಜ್ಞ ಆಗಿರ್ತಾರೆ. ಇವರು 1936ರಲ್ಲಿ ಈ ಒಂದು ಪ್ರಶಸ್ತಿಯನ್ನ ಸ್ಥಾಪನೆ ಮಾಡ್ತಾರೆ. ಸೊ ಈ ಪ್ರಶಸ್ತಿಯನ್ನ ಪಡೆಯಬೇಕಾಗಿದ್ರೆ ಆ ಪ್ರಶಸ್ತಿ ಕೊಡ್ತಕ್ಕಂತ ವರ್ಷ ಏನಿರುತ್ತೆ, ಆ ವರ್ಷದ 1ನೇ ತಾರೀಕು ಜನವರಿ 1ಕ್ಕೆ ಅವರು 40 ವರ್ಷಗಳನ್ನ ದಾಟಿರಬಾರ್ದಾಗಿರುತ್ತೆ, 40 ವರ್ಷಕ್ಕಿಂತ ಕಡಿಮೆ ವಯಸ್ಸನ್ನ ಹೊಂದಿರಬೇಕಾಗಿರುತ್ತೆ. ಅಂಡ್ ಇದಕ್ಕೆ ಫಂಡ್ ಮಾಡ್ತಕ್ಕಂಥದ್ದು ಯಾರು ಅಂದ್ರೆ ಜೆ.ಸಿ. ಫೀಲ್ಡ್ಸ್ ಟ್ರಸ್ಟ್, ಅಂದ್ರೆ ಅವರ ಹೆಸರಲ್ಲೇ ಒಂದು ದತ್ತಿ ಸಂಸ್ಥೆ ಇರುತ್ತೆ. ಸೊ ಅದರ ಮುಖಾಂತರ ಇದಕ್ಕೆ ಫಂಡ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಯೂನಿವರ್ಸಿಟಿ ಆಫ್ ಟೊರಾಂಟೊ ಸೊ ಇದಕ್ಕೆ ಫಂಡ್ ಅನ್ನ ಮಾಡ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಈಗ ಇಂಟರ್ನ್ಯಾಷನಲ್ ನ್ಯೂಸ್, ಅಂತಾರಾಷ್ಟ್ರೀಯ ಸುದ್ದಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಇಂಡಿಯಾ ಚೈನಾ ಟ್ರೇಡ್ ಥ್ರೂ ಶಿಪ್ಕಿಲಾ ಲಿಪುಲೇಖ ಪಾಸ್ ಅಂಡ್ ನಾಥುಲಾ ಪಾಸ್ ರೆಸ್ಯೂಮ್ ಆಫ್ಟರ್ 6 years ಸಸ್ಪೆನ್ಷನ್. ಅಂದ್ರೆ ಈ ಪಾಸಸ್ ಏನಿರುತ್ತೆ, ಪಾಸಸ್ ಅಂದ್ರೆ ಟ್ರಾವೆಲ್ ಮಾಡ್ತಕ್ಕಂಥ ಕಿರುದಾರಿಗಳು ಅಂತ ನಾವು ಹೇಳ್ಬೋದಾಗಿರುತ್ತೆ. ಯಾಕಂದ್ರೆ ಈ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಸೊ ಆ ಪಾಸಸ್ ಮುಖಾಂತರನೇ ಮೂವ್ಮೆಂಟ್ ಆಗ್ಬೇಕಾಗಿರುತ್ತೆ. ಸೊ ಈ ಒಂದು ಪಾಸಸ್ ಅನ್ನ ಕೋವಿಡ್ ಕಾರಣದಿಂದ ಅಮಾನತುಗೊಳಿಸಲಾಗಿತ್ತು. ಈಗ ಇದನ್ನ ಮರುಸ್ಥಾಪನೆ 6 ವರ್ಷಗಳ ನಂತರ ಸೊ ಇದರ ಮುಖಾಂತರ ಟ್ರೇಡ್ ಮಾಡ್ತಕ್ಕಂಥ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಈ ಪಾಸ್ಗಳ ಬಗ್ಗೆ ತುಂಬಾ ಕ್ವೆಶನ್ಸ್ ಆಗ್ತಾ ಇರುತ್ತೆ. ಸೊ ಅದರಲ್ಲಿ ಫೇಮಸ್ ಪಾಸ್ಗಳನ್ನ ನಾನು ಇಲ್ಲಿ ಬರ್ದಿದ್ದೇನೆ. ಮೊದಲನೇದು ಝೋಜಿಲಾ ಪಾಸ್, ಇದಿರ್ತಕ್ಕಂಥದ್ದು ಲಡಾಖ್ ನಲ್ಲಿ. ಸೊ ಇದು ಕಾಶ್ಮೀರ್ ವ್ಯಾಲಿಯನ್ನ ಡ್ರಾಸ್, ಕಾರ್ಗಿಲ್ ಮತ್ತೆ ಲಡಾಖ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪಾಸ್ ಆಗಿರುತ್ತೆ. ಶಿಪ್ಕಿಲಾ ಪಾಸ್ ಇದು ಹಿಮಾಚಲ ಪ್ರದೇಶದಲ್ಲಿರುತ್ತೆ. ಕಿನ್ನೌರ್ ವಿತ್ ಟಿಬೆಟ್ಗೆ ಕನೆಕ್ಟ್ ಮಾಡುತ್ತೆ, ಕಿನ್ನೌರ್ ಅನ್ನ ಟಿಬೆಟ್ಗೆ ಕನೆಕ್ಟ್ ಮಾಡುತ್ತೆ. ನಾಥುಲಾ ಪಾಸ್ ಇದು ಸಿಕ್ಕಿಂ ನಲ್ಲಿ ಇರುತ್ತೆ, ಸಿಕ್ಕಿಂ ಅನ್ನ ಚುಂಬಿ ವ್ಯಾಲಿ ಟಿಬೆಟ್ಗೆ ಕನೆಕ್ಟ್ ಮಾಡುತ್ತೆ. ಲಿಪುಲೇಖ ಪಾಸ್ ಇದು ಉತ್ತರ ಖಂಡದಲ್ಲಿರುತ್ತೆ, ಪಿಥೋರ್ಗರ್ ಅನ್ನ ಟಿಬೆಟ್ಗೆ, ಕೈಲಾಶ್ ಮಾನಸ್ ಸರೋವರ್ ರೂಟ್ ಅಲ್ಲಿ ಬರ್ತಕ್ಕಂಥ ಒಂದು ಪಾಸ್ ಆಗಿರುತ್ತೆ. ರೋಸ್ಟಾಂಗ್ ಪಾಸ್ ಇದು ಹಿಮಾಚಲ್ ಪ್ರದೇಶದಲ್ಲಿ ಬರುತ್ತೆ, ಕುಲು ವ್ಯಾಲಿ ಮನಾಲಿ ವಿತ್ ಲಾಹೋಲ್ ಸ್ಪಿತಿಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಪಾಸ್ ಆಗಿರುತ್ತೆ. ಸೊ ಇದರಲ್ಲಿ 3 ಪಾಸಸ್ ನಾನು ಏನ್ ಮೆನ್ಷನ್ ಮಾಡಿದ್ದೆ ಸೊ ಅದು ಸಸ್ಪೆಂಡ್ ಆಗಿತ್ತು. ಮತ್ತೆ ಈಗ ಮತ್ತೆ ಭಾರತ ಮತ್ತೆ ಚೀನಾ ಅದರ ಮುಖಾಂತರ ಟ್ರೇಡ್ ಮಾಡ್ತಕ್ಕಂಥ ನಿರ್ಧಾರವನ್ನ ಮರುಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಕೋವಿಡ್-19 ಇಂದ 2020ರಲ್ಲಿ ಸೊ ಬಾರ್ಡರ್ ಟೆನ್ಷನ್ಸ್ ನ ಕಾರಣದಿಂದ ಇದನ್ನ ಬಂದ್ ಮಾಡಲಾಗಿತ್ತು. ಸೊ ಇಲ್ಲಿ ಚುಪ್ಪನ್ ಟ್ರೇಡ್ ಮಾರ್ಟ್ ಅನ್ನ ಸ್ಥಾಪನೆ ಮಾಡಲಾಗಿದ್ದಾರೆ. ಇದನ್ನ ನಾವು ಚುಪ್ಪನ್ ಟ್ರೇಡ್ ಮಾರ್ಟ್ ಅಂತ ಕರಿತೇವೆ. ಸೊ ಇದನ್ನ ನಮ್ಗ್ಯಾ ಇನ್ ಕಿನ್ನೌರ್ ಡಿಸ್ಟ್ರಿಕ್ಟ್ ನಿಯರ್ ಶಿಪ್ಕಿಲಾ ಪಾಸ್ ಏನಿದೆ ಅಲ್ಲಿ ಒಂದು ಜಿಲ್ಲೆ ಇದೆ, ಅದನ್ನ ನಾವು ಕಿನ್ನೌರ್ ಜಿಲ್ಲೆ ಅಂತ ಕರಿತೇವೆ. ಅಲ್ಲಿರ್ತಕ್ಕಂಥ ಒಂದು ಪ್ರದೇಶ ಅದನ್ನ ನಮ್ಗ್ಯಾ ಅಂತ ಕರಿತೇವೆ. ಅಲ್ಲಿ ಚುಪ್ಪನ್ ಟ್ರೇಡ್ ಮಾರ್ಟ್ ಅನ್ನ ನಿರ್ಮಾಣ ಮಾಡುವ ಮುಖಾಂತರ 2 ದೇಶಗಳ ನಡುವೆ ವ್ಯಾಪಾರ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಇನ್ನು ಶಿಪ್ಕಿಲಾವನ್ನ ಐತಿಹಾಸಿಕವಾಗಿ ಏನಂತ ಕರಿತಾ ಇದ್ರು ಅಂದ್ರೆ ಪೇಮಾಲಾ ಅಂತ ಕರೀತಾ ಇದ್ರು. ಪೇಮಾಲಾ ಅಂದ್ರೆ ಶೇರ್ಡ್ ಪಾಸ್ ಅಂತಕ್ಕಂಥದ್ದು, ಹಂಚಿಕೊಂಡ ಪಾಸ್ ಅಥವಾ ದಾರಿ ಅಂತಕ್ಕಂಥ ಒಂದು ಐತಿಹಾಸಿಕ ಹೆಸರು ಕೂಡ ಇದೆ. ಸೊ ಶಿಪ್ಕಿಲಾ ಬಿಕೇಮ್ ಪಾರ್ಟ್ ಆಫ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಫ್ರೇಮ್ ವರ್ಕ್ ಆಫ್ಟರ್ 1962. 1962ರ ನಂತರ ಶಿಪ್ಕಿಲಾ ಅಂತಕ್ಕಂಥದ್ದು ನಮ್ಮ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಏನಿರುತ್ತೆ, ಭಾರತ ಮತ್ತೆ ವಿವಾದಿತ ಚೀನಾ ಭಾಗ ಏನಿರುತ್ತೆ ಸೊ ಅದರ ಮಧ್ಯದ ಒಂದು ಗಡಿ ರೇಖೆ ಏನಿರುತ್ತೆ ಆ ಒಂದು ಫ್ರೇಮ್ ವರ್ಕ್ ನ ಭಾಗವಾಗಿ ಕೂಡ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಶಿಪ್ಕಿಲಾದಲ್ಲಿ ನಡೀತಕ್ಕಂತ ಒಂದು ವ್ಯಾಪಾರ ಏನಿದೆ ಅದು ಬಾರ್ಟರ್ ಸಿಸ್ಟಮ್ ಅಲ್ಲಿ ನಡೆಯುತ್ತೆ. ನೋಡಿ ಈ ಕಾಲದಲ್ಲೂ ಕೂಡ ವಸ್ತು ವಿನಿಮಯ. ಸೊ ನೀನು ನನಗೆ ಬೇಕಾಗಿರೋ ವಸ್ತು ಕೊಡೋದು, ನಾನು ನನ್ನಲ್ಲಿರ್ತಕ್ಕಂಥ ವಸ್ತುವನ್ನ ನಿಮ್ಗೆ ಕೊಡ್ತಕ್ಕಂಥದ್ದು, ಹಣಕಾಸಿನ ಟ್ರಾನ್ಸಾಕ್ಷನ್ ಅಲ್ಲ. ಬಾರ್ಟರ್ ಸಿಸ್ಟಮ್ ಅಲ್ಲಿ ಶಿಪ್ಕಿಲಾದಲ್ಲಿ ವ್ಯಾಪಾರ ಇಂದಿಗೂ ಕೂಡ ನಡೀತಾ ಇದೆ. ಸೊ ನಮ್ಮ ಭಾರತ ದೇಶ ಮಾಡ್ತಕ್ಕಂಥ ಎಕ್ಸ್ಪೋರ್ಟ್ಸ್ ಯಾವ್ದಾವ್ದು ಅಂದ್ರೆ ಸ್ಪೈಸಸ್, ಮಸಾಲೆ ಪದಾರ್ಥಗಳು, ಚಹಾ, ಟೀ ಮತ್ತೆ ಕಾಪರ್ ವೇರ್, ತಾಮ್ರದ ಪಾತ್ರೆಗಳನ್ನ ಮಾರಾಟ ಮಾಡಿದ್ರೆ ಟಿಬೆಟ್ ನ ಮುಖಾಂತರ ರಾ ವುಡ್, ಕಚ್ಚಾ ಮರವನ್ನ ರಾ ವೂಲ್, ಕಚ್ಚಾ ಉಣ್ಣೆಯನ್ನ ಮಾರಾಟ ಮಾಡ್ತಕ್ಕಂಥದ್ದು. ಪಶ್ಮೀನಾ ವೆರಿ ವೆರಿ ಇಂಪಾರ್ಟೆಂಟ್, ಇದು ತುಂಬಾ ಎಕ್ಸಾಮ್ಸ್ ಅಲ್ಲಿ ಬಂದಿದೆ. ಪಶ್ಮೀನಾ ಶಾಲ್ಸ್ ಅಂತ ಬರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಕಾರ್ಪೆಟ್ ಗಳನ್ನ ಅವರು ಮಾರಾಟ ಮಾಡ್ತಕ್ಕಂಥದ್ದು, ರತ್ನ ಕಂಬಳಿಗಳು ಅಂತ ನಾವು ಅದನ್ನ ಕರಿತೇವೆ. ಸೊ ಅದಾದ್ಮೇಲೆ ನಾಥುಲಾ ಪಾಸ್ ನ ಮುಖಾಂತರ ನಾಥುಲಾ ಪಾಸ್ ನಲ್ಲಿ ಇಂಡಿಯನ್ ರುಪಿ ಮತ್ತೆ ಚೈನೀಸ್ ಯುವಾನ್ ನಲ್ಲಿ ಇಲ್ಲಿ ಬಾರ್ಟರ್ ಸಿಸ್ಟಮ್ ಬರೋದಿಲ್ಲ, ನಮ್ಮ ಕರೆನ್ಸಿಗಳಲ್ಲಿ ನಾವು ವ್ಯಾಪಾರ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲಾ ಪಾಸಸ್ ಗಳೇನಿರ್ತವೆ ಐತಿಹಾಸಿಕವಾಗಿ ಸಿಲ್ಕ್ ರೂಟ್ ಅಂತ ಕರೀತಾ ಇದ್ರು. ಆ ಸಿಲ್ಕ್ ರೂಟ್ ನ ಭಾಗವಾಗಿ ಈ ಪಾಸಸ್ ಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಪೇನ್ ಇನ್ಸ್ಟಾಲ್ ಸಿ ಬ್ಯಾರಿಯರ್ ಆನ್ ಸೆವ್ಟಾ ಬಾರ್ಡರ್ ವಿತ್ ಮೊರಾಕೋ ಆಫ್ಟರ್ ಫ್ರಾಂಟಿಯರ್ ರಶ್ ದಟ್ ಕಿಲ್ಡ್ 67. ಸೊ ಇತ್ತೀಚೆಗೆ
ಈ ಸ್ಪೇನ್ ಮತ್ತೆ ಮೊರಾಕೊ ನಡುವೆ ಸೊ ಜನ ಮೈಗ್ರೇಟ್ ಆಗ್ಲಿಕ್ಕೆ ಪ್ರಾರಂಭವಾದಾಗ ಅಲ್ಲಿ ಆ ಫ್ರಾಂಟಿಯರ್ ಅಥವಾ ಗಡಿ ರೇಖೆ ಅಂತ ನಾವೇನ್ ಹೇಳ್ತೇವೆ ಅಲ್ಲಿ ಆಗಿರ್ತಕ್ಕಂಥ ಸಂಘರ್ಷಗಳಿಂದ 67 ಜನ ನಿಧನ ಹೊಂದಿರುವ ಕಾರಣದಿಂದ ಸಮುದ್ರದಲ್ಲಿ ಒಂದು ಬಾರ್ಡರ್ ಅನ್ನ ಈಗ ಸ್ಪೇನ್ ಅವರು ಕ್ರಿಯೇಟ್ ಮಾಡಿದ್ದಾರೆ. ಸೊ ಇದರ ಬಗ್ಗೆ ನಾವು ಇಲ್ಲಿ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋದಾದ್ರೆ ನೋಡಿ, ಇದನ್ನೇ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸಿಯೋಟಾ ಸ್ಪೇನ್ ನಲ್ಲಿ ಈ ಒಂದು ಬಾರ್ಡರ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಸೊ ಸ್ಪೇನ್ ಫ್ಲೋಟ್ಸ್ ಬ್ಯಾರಿಯರ್ ಅಟ್ ಮೊರಾಕೊ ಬಾರ್ಡರ್ ನಲ್ಲಿ ಒಂದು ಬ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಯು ಕ್ಯಾನ್ ಸಿ ಹಿಯರ್ ಮೊರಾಕೊ ಇಸ್ ಆಫ್ರಿಕನ್ ಕಂಟ್ರಿ ಅಂಡ್ ಸ್ಪೇನ್ ಇಸ್ ಯುರೋಪಿಯನ್ ಕಂಟ್ರಿ ಆಗಿರುತ್ತೆ ಅಲ್ವಾ. ಸೊ ಇಲ್ಲಿ ಸಿಯೋಟಾ ಅಂತಕ್ಕಂಥ ಒಂದು ಸ್ಮಾಲ್ ಸಿಟಿ ಬರುತ್ತೆ. ಸೊ ಇಲ್ಲಿ ನಾವು ಈ ಒಂದು ಬ್ಯಾರಿಯರ್ ಅನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಇಲ್ಲಿ ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಅಂತ ಬರುತ್ತೆ. ಇದು ನಿಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟ್ರೇಟ್ ಆಫ್ ಜಿಬ್ರಾಲ್ಟರ್ ಏನನ್ನ ಸಪರೇಟ್ ಮಾಡುತ್ತಂದ್ರೆ ಸ್ಪೇನ್ ಇನ್ ಯುರೋಪ್ ನ ಕಡೆ ಸ್ಪೇನ್ ಅನ್ನ ಅಂಡ್ ಮೊರಾಕೊ ಇನ್ ಆಫ್ರಿಕಾ ಕಡೆ ಮೊರಾಕೋವನ್ನ ಅದು ಸಪರೇಟ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ನಾವು ಮೆಡಿಟೇರಿಯನ್ ಸಿ ಅನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗಿರ್ತಕ್ಕಂಥ ಅಪ್ಡೇಟ್ ಏನು ಅಂದ್ರೆ 500 ಮೀಟರ್ ಸಿ ಬ್ಯಾರಿಯರ್ ಅಲಾಂಗ್ ಸಿಯೋಟಾಸ್ ಬಾರ್ಡರ್ ವಿತ್ ಮೊರಾಕೊ ಜೊತೆಗೆ ಇರ್ತಕ್ಕಂಥ ಈ ಒಂದು ಸಿಯೂಟಾ ಗಡಿ ಏನಿರುತ್ತೆ ಅಲ್ಲಿ ಸ್ಪೇನ್ 500 ಮೀಟರ್ ಉದ್ದದ ಒಂದು ಸಮುದ್ರ ತಡೆಗೋಡೆಯನ್ನ ನಿರ್ಮಾಣ ಮಾಡಲಾಗಿರುತ್ತೆ. ಸೊ ಮೈಗ್ರೆಂಟ್ಸ್ ಕ್ರಾಸಿಂಗ್ ಅಟೆಂಪ್ಟ್ ಅಂದ್ರೆ ಈ ವಲಸಿಗರು ಏನಿರ್ತಾರೆ ದೊಡ್ಡ ಪ್ರಮಾಣದಲ್ಲಿ ಅದನ್ನ ದಾಟತಕ್ಕಂತ ಪ್ರಯತ್ನ ಮಾಡುತ್ತಿರುವ ಕಾರಣದಿಂದ ಸೊ ಈ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಇನ್ ರೆಸ್ಪಾನ್ಸ್ ಯುರೋಪಿಯನ್ ಯೂನಿಯನ್ 22 ರಾಷ್ಟ್ರಗಳು ಯುರೋಪಿಯನ್ ಯೂನಿಯನ್ ಇರ್ತಕ್ಕಂಥದ್ದು ಸೊ ಕಾಲ್ಡ್ ಫಾರ್ ಅ ಕೋಆರ್ಡಿನೇಟೆಡ್ ರೆಸ್ಪಾನ್ಸ್ ಅಂದ್ರೆ ಸಂಘರ್ಷವನ್ನ ಮಾಡಿಕೊಳ್ಳುವುದಕ್ಕಿಂತ ಬದಲು ಸಂಘಟಿತವಾಗಿ ಅದನ್ನ ಪ್ರತಿಕ್ರಿಯಿಸಬೇಕು ಅಂತಕ್ಕಂಥ ಒಂದು ಕರೆಯನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಇಸ್ ಚೈನಾ ಲಾಂಚಸ್ ಹೈ ಆಲ್ಟಿಟ್ಯೂಡ್ ಡ್ರೋನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ನಿಯರ್ ಮೌಂಟ್ ಎವರೆಸ್ಟ್ ಇನ್ ಟಿಬೆಟ್ ನ ಮೌಂಟ್ ಎವರೆಸ್ಟ್ ನ ಬಳಿ ಚೈನಾ ರಾಷ್ಟ್ರದವರು ಎತ್ತರದ ಡ್ರೋನ್ ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರವನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಪ್ಡೇಟ್ ಆಗಿರುತ್ತೆ. ಸೊ ಇದನ್ನ ನಾವು ಪ್ಲೇಟ್ಯೂ ಡ್ರೋನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಪ್ಲಿಕೇಶನ್ ಸೆಂಟರ್ ಅಂತ ಕರೀತೇವೆ. ಸೊ ಇದನ್ನ ಜಿಂಗ್ಜಾಂಗ್ ಯೂನಿವರ್ಸಿಟಿ ಟಿಬೆಟ್ ನಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಈ ಒಂದು ರಿಸರ್ಚ್ ಸೆಂಟರ್ ನ ಉದ್ದೇಶ ಏನು ಅಂದ್ರೆ ಡೆವಲಪಿಂಗ್ ಆಫ್ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಸ್ ಮಾನವರಹಿತ ವೈಮಾನಿಕ ವಿಮಾನಗಳನ್ನ ಅವರು ಡೆವಲಪ್ ಮಾಡ್ತಕ್ಕಂಥದ್ದು. ಹೈ ಆಲ್ಟಿಟ್ಯೂಡ್ ಆಪರೇಷನ್ಸ್ ಎಬೋ 4000 ಮೀಟರ್ ಸಮುದ್ರ ಮಟ್ಟದಿಂದ 4000 ಮೀಟರ್ಸ್ ನ ಮೇಲೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಆಪರೇಷನ್ ಮಾಡ್ತಕ್ಕಂಥ ಒಂದು ಕ್ರಿಯೆಗಳೇನಿರುತ್ತೆ ಸೊ ಅದನ್ನ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಬಾರ್ಡರ್ ಪ್ಯಾಟ್ರೋಲ್ ಅಂದ್ರೆ ಗಡಿಯನ್ನ ಗಸ್ತು ಕಾಯ್ತಕ್ಕಂಥದ್ದು, ಸರ್ವಿವಲೆನ್ಸ್ ಕಣ್ಗಾವಲು, ಲಾಜಿಸ್ಟಿಕ್ಸ್ ವಸ್ತುಗಳ ವಿನಿಮಯ ಮತ್ತೆ ಎಮರ್ಜೆನ್ಸಿ ರೆಸ್ಪಾನ್ಸ್ ತುರ್ತು ಪ್ರಕ್ರಿಯೆ ಇವೆಲ್ಲದರ ಮೇಲೆ ಈ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಕೇಂದ್ರೀಕರಿಸುತ್ತೆ. ಡ್ರೋನ್ಸ್ ವಿಲ್ ಆಲ್ಸೋ ಸಪೋರ್ಟ್ ಇಕೋಲಾಜಿಕಲ್ ಮಾನಿಟರಿಂಗ್ ಅಂಡ್ ಕಾರ್ಗೋ ಟ್ರಾನ್ಸ್ಪೋರ್ಟೇಷನ್ ಅಂದ್ರೆ ಪರಿಸರದ ಮೇಲ್ವಿಚಾರಣೆ ಮತ್ತೆ ವಸ್ತುಗಳ ಟ್ರಾನ್ಸ್ಪೋರ್ಟೇಷನ್ ಏನಿರುತ್ತೆ ಅದನ್ನು ಕೂಡ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅಂಡ್ ದ ರೀಜನ್ ನಿಯರ್ ಮೌಂಟ್ ಎವರೆಸ್ಟ್ ಸರ್ವ್ಸ್ ಆಸ್ ದಿ ಟೆಸ್ಟಿಂಗ್ ಗ್ರೌಂಡ್ ಫಾರ್ ಅಡ್ವಾನ್ಸ್ ಡ್ರೋನ್ ಟೆಕ್ನಾಲಜಿ. ಆ ಮೌಂಟ್ ಎವರೆಸ್ಟ್ ನ ಬಳಿ ಸ್ಥಾಪನೆ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಸೊ ಮೌಂಟ್ ಎವರೆಸ್ಟ್ ನ ಬಳಿ ಅದನ್ನ ಪರೀಕ್ಷೆ ಮಾಡ್ತಕ್ಕಂಥ ಉದ್ದೇಶದಿಂದಾನೇ ಈ ಒಂದು ರಿಸರ್ಚ್ ಸೆಂಟರ್ ಅನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇಲ್ಲಿಗೆ ಎಲ್ಲ ಅಪ್ಡೇಟ್ಸ್ ಅನ್ನ ನಾನು ಕಂಪ್ಲೀಟ್ ಮಾಡಿರ್ತೇನೆ. ಅಂಡ್ ರಿಮೆಂಬರ್ ಸೊ ಸ್ಪೋರ್ಟ್ಸ್ ರಿಲೇಟೆಡ್ ಅಪ್ಡೇಟ್ಸ್ ಅಂಡ್ ಸ್ಪೆಷಲ್ ಡೇಸ್ ಏನಿರುತ್ತೆ ಸೊ ಅದರಲ್ಲಿ ಯಾವುದೇ ಕಾನ್ಸೆಪ್ಟ್ ಇಲ್ಲದೆ ಇರುವ ಕಾರಣದಿಂದ ಸೊ ಇನ್ ಆರ್ಡರ್ ಟು ಸೇವ್ ಮೈ ಟೈಮ್ ಸೊ ಅದನ್ನ PDF ಅಲ್ಲಿ ಮಾತ್ರ ನಾನು ಕೊಟ್ಟಿರ್ತೇನೆ. ಯಾವುದು ಕಾನ್ಸೆಪ್ಚುಯಲ್ ಇರುತ್ತೆ, ಯಾವುದು ನಾವು ತುಂಬಾ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಸೊ ಅದನ್ನ ಮಾತ್ರ ನಾನು ಡಿಸ್ಕಷನ್ ಅಲ್ಲಿ ತೆಗೆದುಕೊಳ್ತೇನೆ. ಯಾವುದು ಸ್ಟ್ರೇಟ್ ಪಾಯಿಂಟ್ಸ್ ಇರುತ್ತೆ ಅದಕ್ಕೆ ಯಾವುದೇ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇರೋದಿಲ್ಲ. ಪರ್ಟಿಕ್ಯುಲರ್ಲಿ ಸ್ಪೋರ್ಟ್ಸ್ ಎಲ್ಲಿ ನಡೀತು, ಯಾರು ವಿನ್ ಆದ್ರು ಅಷ್ಟೇ ನಮಗೆ ಬೇಕಾಗಿರುತ್ತೆ. ಸೊ ಅದ್ರ ಜೊತೆಗೆ ಸ್ಪೆಷಲ್ ಡೇಸ್ ದಿನಾಂಕ ಮತ್ತೆ ಅದರ ಥೀಮ್ ಅಷ್ಟು ಬಿಟ್ರೆ ಇನ್ನೇನು ಹೆಚ್ಚಿನ ಮಾಹಿತಿ ಅವಶ್ಯಕತೆ ಇರೋದಿಲ್ಲ. ಸೊ ಅದನ್ನ PDF ಅಲ್ಲಿ ಸರ್ವ್ ಮಾಡಿರ್ತೇವೆ. ಸೊ ಆ PDF ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಪಡೆಯಬಹುದಾಗಿರುತ್ತೆ. ಸೊ ಮುಂದಿನ ಇನ್ಕ್ವೆಸ್ಟ್ ನಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ಟೇಕ್ ಕೇರ್ ಅಂಡ್ ಕೀಪ್ ಪ್ರಿಪೇರಿಂಗ್ ಅಥವಾ ಓದ್ತಾ ಇರಿ. ಸೊ ನಮಸ್ಕಾರ.